நான் சில சமயம் சிந்திக்கிறேன், இந்த சிகரெட் அல்லது பீடி எனக்கு எந்த சேதத்தை விளைவிக்கும்? இதுவே எனக்கு ஸ்ட்ரோக்கை வரவழைத்து என்னையும் என் குடும்பத்தையும் பாரமாக்குமோ? இல்லை இது நுரையீரலில் கேன்சர் வர காரணமாகுமோ? இல்லை இது வாயில் கேன்சர் அல்லது இருதய நோய் அல்லது எம்பசிமாவை வரவழைக்குமோ? அடுத்த முறை நீங்கள் சிகரெட் அல்லது பீடியை புகைக்க நினைத்தால் இதனை புகைப்பதனால் என்னவாகும் என்று உங்களை நீங்களே கேட்டுக் கொள்ளுங்கள். புகைப்பிடிப்பதை இன்றை நிறுத்துங்கள். உதவிக்கு அழைக்கவும் 1800112356 அல்லது 0112290170 மிஸ் கால் கொடுக்கவும். ஏன் வாழ்க்கை இப்படி ஆகும்னு நான் நினைச்சு கூட பாக்கல. எல்லாமே ரொம்ப நல்லா இருந்துச்சு. ஒரு நல்ல கணவர், 2 அன்பான குழந்தைங்க. ஆனா புகையில எல்லாத்தையுமே மாத்திடுச்சு. இப்ப இந்த பரவக்கூடிய கேன்சரை என் முகத்துல இருந்து வெட்டி எடுத்தாகணும். இப்ப எதுவுமே முன்ன மாதிரி இருக்காது. புகையில என் வாழ்க்கையை நாசமாக்கிடுச்சு. கெய்னி, குட்கா, புகையிலை, ஜர்தா, பான் மசாலா உங்கள் வாழ்க்கையை சீரழித்துவிடும். ஸ்மோக்கிங் காசஸ் கேன்சர், ஸ்மோக்கிங் கில்ஸ். புகைப்பிடிப்பது புற்றுநோயை உண்டாக்கும் மற்றும் உயிரை கொல்லும். லிக்கர் ட்ரிங்கிங் இஸ் இன்ஜூரியஸ் டு ஹெல்த். மது அருந்துதல் உடல்நலத்திற்கு கேடு விளைவிப்பதாகும். ಈ ಪ್ರಪಂಚದಲ್ಲಿ ಒಂದು ಸಣ್ಣ ಇರುವೆಯಿಂದ ಹಿಡಿದು ಪ್ರಾಣಿಗಳು, ಪಕ್ಷಿಗಳು ಹಾಗೂ ಮಾನವ ಕುಲ ಎಲ್ಲರೂ ಪ್ರಕೃತಿಯ ಜೊತೆ ಹೊಂದಿಕೊಂಡು ಬಾಳುತ್ತಿರುತ್ತಾರೆ. ಇದರಲ್ಲೆಲ್ಲ ಮಾನವ ಕುಲವೇ ಅತಿ ಶ್ರೇಷ್ಠ. ಇದಕ್ಕೆ ಕಾರಣ ಏನು ಅಂದರೆ, ಮಾನವ ಮಾತ್ರ ತನ್ನ ಮನಸ್ಸಿನಲ್ಲಿ ಹುಟ್ಟಿದ ಎಲ್ಲಾ ರೀತಿಯ ಭಾವನೆಗಳನ್ನು ಬೇರೆಯವರೊಡನೆ ಮಾತಿನ ಮೂಲಕ ಹಂಚಿಕೊಳ್ಳೋದಿಕ್ಕೆ ಸಾಧ್ಯ. ಉದಾಹರಣೆಗೆ, ಮನುಷ್ಯ ತನ್ನ ಪ್ರೀತಿಯನ್ನು ದೇವರಲ್ಲಿ ತೋರಿಸಿದರೆ ಅದು ಭಕ್ತಿ, ಅದೇ ಪ್ರೀತಿಯನ್ನು ಹಿರಿಯರಿಗೆ ತೋರಿಸಿದರೆ ಅದು ಮರ್ಯಾದೆ, ಅದನ್ನೇ ಕಿರಿಯರಿಗೆ ತೋರಿಸಿದರೆ ಅದು ವಾತ್ಸಲ್ಯ ಅಂತ ಅನ್ನಿಸಿಕೊಳ್ಳುತ್ತದೆ. ಆದರೆ ಅದೇ ಮಡದಿಯೊಡನೆ ತೋರಿಸೋ ಪ್ರೀತಿಯಲ್ಲಿ ಬರೀ ಮೋಹವಷ್ಟೇ ಇರುವುದಿಲ್ಲ. ಅಲ್ಲಿ ಪ್ರೇಮ, ಸ್ನೇಹ, ನಂಬಿಕೆ, ಗೌರವ ಎಲ್ಲ ಇರುತ್ತದೆ. ಹೀಗೆ ಪ್ರೀತಿ ಅನ್ನೋದು ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಅರ್ಥವನ್ನೇ ಕೊಡುತ್ತದೆ. ವರದಕ್ಷಿಣೆ ತೆಗೆದುಕೊಂಡು ವ್ಯಾಪಾರದ ರೀತಿ ಮದುವೆಯಾದರೆ ಅಲ್ಲಿ ಪ್ರೀತಿಗೆ ಯಾವ ಬೆಲೆಯೂ ಇರುವುದಿಲ್ಲ. ಹಾಗೇನೇ ಸಂಬಂಧದಲ್ಲಿ ನಾನು ಹೇಳಿದ ಹಾಗೆ ಮಾಡಬೇಕು, ನಾನು ಹೇಳಿದವರೊಡನೆಯೇ ಮಾತನಾಡಬೇಕು, ಹೀಗೆ ಇರಬೇಕು, ಹಾಗೆ ಇರಬಾರದು ಎಂದು ಕಂಡೀಷನ್ ಹಾಕಿದರೆ ಅದು ಹೇಗೆ ಪ್ರೀತಿ ಆಗೋದಿಕ್ಕೆ ಸಾಧ್ಯ? ಹಾಗಾದರೆ ನಿಜವಾದ ಪ್ರೀತಿ ಅಂದರೆ ಏನು? ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ, ಕಂಡೀಷನ್ಗಳನ್ನು ಹಾಕದೆ, ನಿರ್ಮಲ ಮನಸ್ಸಿನಿಂದ ಸರಳವಾಗಿ ಸಹಜವಾಗಿ ಬದುಕಿ ನಡೆದುಕೊಳ್ಳುವುದೇ ನಿಜವಾದ ಪ್ರೀತಿ. ಪ್ರಕೃತಿ ನಮಗೆ ಸುಖ ಸಂತೋಷಕ್ಕೆ ಬೇಕಾದ ಎಲ್ಲವನ್ನೂ ಒದಗಿಸಿದೆ. ಆದರೆ ಮನುಷ್ಯ ಮಾತ್ರ ತನ್ನ ಕೋಪ, ಮೋಸ, ಸಂಕುಚಿತ ಮನೋಭಾವದಿಂದ ಸ್ವಾರ್ಥಿಯಾಗಿದ್ದಾನೆ. ತಾಯಿ ತನ್ನ ಮಗುವಿಗೆ ತೋರಿಸುವ ಪ್ರೀತಿಯಲ್ಲಿ ಎಳ್ಳು ಮನೆಯಷ್ಟೂ ಕಲ್ಮಶವಿಲ್ಲ. ಈ ಪ್ರಪಂಚದಲ್ಲಿ ಎಲ್ಲ ನನಗೆ, ಎಲ್ಲ ನನ್ನದೇ, ಎಲ್ಲ ನನಗೆ ಬೇಕು ಎನ್ನುವವರ ನಡುವೆ ತಾಯಿಯಂತಹ ಪ್ರೀತಿ ನೀಡುವ ಒಬ್ಬರು ನಮ್ಮ ಜೀವನದಲ್ಲಿ ಬಂದರೆ ನಮ್ಮ ಜೀವನ ಸುಖ ಸಂತೋಷದಿಂದ ತುಂಬಿಕೊಂಡಿರುತ್ತದೆ. ನಾವು ಇರುವ ಜಾಗವೇ ಸ್ವರ್ಗ ಆಗೋದರಲ್ಲಿ ಯಾವ ಸಂದೇಹನೂ ಇರುವುದಿಲ್ಲ. ಮೊನ್ನೆ ಹೊಸೂರ್ಗೆ ಹೋಗಿದ್ನಲ್ಲ, ನಮ್ಮ ಜಮೀನ್ ಹತ್ರ ಅಲ್ಲಿ ಹೋಗಿ ನೋಡಿದ್ರೆ ಮರ ಗಿಡ ಎಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ. ಮರ ಗಿಡ ಇಲ್ಲ ಅಂತಂದ್ರೆ ಮಳೆ ಬೆಳೆ ಹೆಂಗಾಯ್ತದೆ ಮಗ? ಮಳೆ ಬೆಳೆ ಇಲ್ಲ ಅಂತಂದ್ರೆ ಹೊಟ್ಟೆಗೇನ್ ಮಾಡವ? ಅದಕ್ಕೆ ಜಮೀನು ಉಳಿಸ್ಕೋಬೇಕು, ಮರ ಗಿಡ ಉಳಿಸ್ಕೋಬೇಕು. ಅದಿಲ್ಲ ಅಂದ್ರೆ ಜೀವನವೇ ಇಲ್ಲ ಮಗ. ನಿಮ್ಮಪ್ಪಂಗೆ ಅದೆಲ್ಲ ಏನೂ ಇಲ್ಲ. ಜಮೀನ್ ಕಡೆನೆ ಒಂದಿನನೂ ಹೋಗಿ ನೋಡಿಲ್ಲ. ಸೂಟು ಬೂಟು ಹಾಕ್ಕೊಂಡು ಅಮೆರಿಕಾ ಇಂಗ್ಲೆಂಡು ಅಂತಲೇ ಮಾತಾಡ್ತಿರ್ತಾನೆ.
ನನಗೆ ಭರವಸೆನೇ ಇಲ್ಲ ನಿಮ್ಮಪ್ಪ ಇದನ್ನೆಲ್ಲ ಮುಂದುವರಿಸ್ತಾನೆ ಅಂತ. ಇಲ್ಲ, ವ್ಯವಸಾಯ ತುಂಬ ಮುಖ್ಯ. ವ್ಯವಸಾಯ ಮಾಡಬೇಕು. ಭೂಮಿ ತಾಯಿ, ನಮ್ಮ ಭೂಮಿ ತಾಯಿ ಬೇಕು, ಅದನ್ನು ಕಾಪಾಡಬೇಕು. ನಮ್ಮತ್ರ ಇರೋ ಜಮೀನು, ಇದನ್ನ ಮುಂದುವರಿಸ್ಕೊಂಡು ಹೋಗಿ ಯಾವ್ಯಾವ ರೈತರು ಅವರಿಗೆ ಏನೇನು ಬೇಕು ಅಂಥ ರೈತರಿಗೆ ನಮ್ಮ ಅರ್ಧ ಜಮೀನ ಬರ್ಕೊಟ್ಬಿಡು ಮಗ. ಸರಿ ತಾತ. ಕೊಟ್ಬಿಡು. ಇದೊಂದು ಆಸೆ ಐತೆ, ಇದೊಂದು ಆಸೆ ತೀರಿಸ್ಕೊಟ್ಬಿಡು. ಆಯ್ತು ತಾತ, ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸ್ತೀನಿ. ಏನ್ ನಡೀತಾ ಇದೆ ಇಲ್ಲಿ? ಇಷ್ಟ ದಿನ ನನ್ನನ್ನು ಹಾಳು ಮಾಡಿದ್ದಾಯ್ತು, ಈಗ ಅವನನ್ನು ಹಾಳು ಮಾಡ್ತಾ ಇದ್ಯಾ? ಹೇಯ್, ನಡಿಯೋ ಹೊರಗೆ. ತಾತ ಬಾಯ್. ನೀನು ತೋಟದ ಮನೇಲಿರೋದಕ್ಕೆ ಲಾಯಕ್ಕು. ಇನ್ಮೇಲೆ ಆ ತೋಟದ ಮನೇಲೇ ಇರು. ಇಷ್ಟ ದಿನ ನನ್ನನ್ನು ಹಾಳು ಮಾಡಿದ್ದಲ್ದೆ ಈಗ ನನ್ನ ಮಗನೂ ಹಾಳು ಮಾಡ್ತಾ ಇದ್ಯಾ? ಅರ್ಜುನ್, ವಿದ್ಯಾಭ್ಯಾಸಕ್ಕೆ ಅಂತ ನೀ ಹೊರದೇಶಕ್ಕೆ ಹೋಗ್ತಾ ಇದ್ದೀಯ. ನಮ್ಮತ್ರ ಇರುವ ಆಸ್ತಿಗಳ ವಾರಸುದಾರ ನೀನೊಬ್ಬನೇ. ಇದರ ಯೋಗ್ಯತೆ ನಿನಗೊಬ್ಬನಿಗೆ ಮಾತ್ರ ಇದೆ. ನಾವು ಮಾತ್ರ ಚೆನ್ನಾಗಿದ್ದರೆ ಸಾಲದು. ನಮ್ಮ ಸುತ್ತಮುತ್ತಲು ಇರುವವರು ಮತ್ತು ನಮಗೆ ಬೇಕಾದವರು ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಳ್ಳುವವನೇ ನಿಜವಾದ ಮನುಷ್ಯ. ಈ ನಮ್ಮ ಕೃಷಿ ಭೂಮಿ ಮತ್ತು ನಮ್ಮ ಜನಗಳನ್ನು ನೋಡಿಕೊಳ್ಳಲು ಬೇಗ ನೀ ಬರುವೆ ಎಂದು ನಂಬಿರುತ್ತೇನೆ. ಏರ್ಪೋರ್ಟ್ ತಲುಪಿದ್ಯಮ್ಮ? ಹಾ ಸರ್. ಈಗ ತಾನೇ ಅರ್ಜುನ್ ಫೋನ್ ಮಾಡಿದ್ದ. ಫ್ಲೈಟ್ ಬಂದಾಯ್ತಂತೆ. ಸ್ವಲ್ಪ ಹೊತ್ತಲ್ಲೇ ಹೊರಗಡೆ ಬರ್ತಾನೆ. ನಾನು ನೋಡ್ಕೊಳ್ತೀನಿ ಸರ್. ಸರಿಯಾಗಿ ರಿಸೀವ್ ಮಾಡಮ್ಮ. ಸರಿ ಸರ್, ಆಯ್ತು. ಸರಿ, ಓಕೆಮ್ಮ. Hi Rohit. How are you? நல்லா இருக்கேன் சார். Good. Nice to see you. ரோஹித், லக்கேஜ்லாம் அங்கே இருக்கு, அதெல்லாம் எடுத்து வந்துருங்க. சரியா? சரி சார், நான் போகிறேன் சார். Hi Monica. Hi How are sir. you? Nice to see you. Shall we go? ಶ್ಯೂರ್. ರೋಹಿತ್ ನಿಮಗೆ ಗೊತ್ತಾ ಸರ್? ಚೆನ್ನಾಗಿ ಗೊತ್ತು. ಹೇಗೆ ಗೊತ್ತವ್ರು ನಿಮಗೆ? ವೀಕ್ಲಿ ಒನ್ಸ್ ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀನಿ. ಹಾಗೇನೆ ರೋಹಿತ್ ಜೊತೆ ಮಾತಾಡಿ ಅಭ್ಯಾಸ. ಅದು ಬಿಡಿ, ಮನೇಲಿ ಇನ್ಫಾರ್ಮ್ ಮಾಡಿದ್ರು
ಹೊಸ ಪಿ ಆರ್ ಬಂದು ರಿಸೀವ್ ಮಾಡ್ಕೊಳ್ತಾರೆ ಅಂತ. ಪರವಾಗಿಲ್ಲ, ತಾತಂಗೆ ಟೇಸ್ಟ್ ಚೆನ್ನಾಗಿದೆ. ಒಂದು ಸುಂದರವಾದ ಹುಡುಗಿನ ಅಪಾಯಿಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಟೈಮ್ ಅಪ್, ಲೆಟ್ಸ್ ಗೋ. ரோஹித், நான் வண்டி ஓட்டுமா? ನೀವು ತಮಿಳ್ ಎಷ್ಟು ಚೆನ್ನಾಗಿ ಮಾತಾಡ್ತೀರಾ. ஓ, நல்லா தெரியுமே. நான் பிறந்து வளர்ந்தது எல்லாமே ஒசூரில் தான். அங்கே எங்கள் வீட்டில் வேலை செய்கிறவங்க, பக்கத்தில் விளையாடுறவங்க, ஸ்கூலில் படிக்கிறவங்க எல்லாம் தமிழ் தான் பேசுவாங்க. அப்படியே தமிழ் பேசி பழக்கம். அதுவும் இல்லாமல் யூஎஸில் 15 இயர்ஸாக ரூம்மேட்டும் தமிழ்காரங்க தான். அதனால நம்ம கன்னடா பேசுறதோட தமிழ் தான் நிறைய பேசியிருக்கேன். தமிழ் நல்லாவும் பேசுவேன். ಫಾರಿನ್ ಪ್ರಾಜೆಕ್ಟ್ಸ್ ಎಲ್ಲ ತುಂಬಾ ಸಕ್ಸಸ್ಫುಲ್ ಮಾಡಿದ್ದೀರಾ. ಸೊ ಇಲ್ಲೇ ಯಾವುದಾದ್ರೂ ಪ್ರಾಜೆಕ್ಟ್ ಓಪನ್ ಮಾಡ್ತೀರಾ? ಐ ಹ್ಯಾವ್ ಕಂಪ್ಲೀಟೆಡ್ ಆಲ್ ಮೈ ಪ್ರಾಜೆಕ್ಟ್ಸ್, ಬಟ್ ಅಲ್ಲಿ ಕಾಣ್ತಿರೋದೆಲ್ಲ ನಮ್ಮ ಜಮೀನು. ನೀನು ಇದಕ್ಕೆ ಎಷ್ಟು ಬೆಲೆ ಕೊಡ್ತೀಯೋ ಅದೇ ಭೂಮಿ ತಾಯಿ ನಿನಗೆ ದೊಡ್ಡ ವ್ಯಕ್ತಿ ಮಾಡುತ್ತೆ. ಈ ಥರ ಹಸರಾಗಿ ಮರಗಳನ್ನೆಲ್ಲ ಬೆಳೆಸ್ಬೇಕು, ಕಾಡು ಉಳಿಸ್ಬೇಕು, ಬೆಳೆಸ್ಬೇಕು. ಯಾವ ಮರನೂ ಕಡಿದೇ ಇದ್ದಂಗೆ ನೋಡ್ಕೋಬೇಕು. ಅದು ನಿನ್ನ ಜವಾಬ್ದಾರಿ. ಇದನ್ನು ಎಷ್ಟು ಚೆನ್ನಾಗಿ ಬೆಳೆಸ್ತೀಯೋ ಅದು ನಿನಗೆ ಖುಷಿ ಕೊಡುತ್ತೆ. ನಿನ್ನ ಥರ ಇರೋ ಬೇರೆ ರೈತರು, ನಮ್ಮ ಸುತ್ತಮುತ್ತ ಇರೋ ಜನ ರೈತರಿಗೆಲ್ಲ ಯಾರ್ಯಾರು ಕಷ್ಟಪಡ್ತಾರೆ ಅವ್ರಿಗೆ ಸಹಾಯ ಮಾಡಬೇಕು. ಮಾಡ್ತೀಯಾ? ಬೆಂಗಳೂರು, ಬೆಂದಕಾಳೂರು, ಹೊಸೂರು ಆ ಕಡೆ ಎಲ್ಲ ನೀರಿನ ವ್ಯವಸ್ಥೆ ಚೆನ್ನಾಗಿದೆ. ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ನಮಗೆ ನೀರು ಸಿಗುತ್ತೋ ಇಲ್ವೋ ಏನೂ ಗೊತ್ತಿಲ್ಲ. ಅದರಿಂದ ಗಿಡ ಮರ ಎಲ್ಲ ಬೆಳೆಸಿ ತುಂಬ ಇದನ್ನು ಹಸಿರು ನೆಲವನ್ನು ಮಾಡಬೇಕು, ಗಿಡಗಳನ್ನು ಬೆಳೆಸಬೇಕು. ಮಾಡ್ತೀಯಲ್ಲ, ಅದಕ್ಕೆ ಒಂದು ನೀನು ದಾರಿ ಮಾಡ್ಕೋಬೇಕು. ಇದು ನಮಗೆ ಅನ್ನ ಕೊಡೋ ಭೂಮಿ ತಾಯಿ ಮಗ. ಇದರ ಮೇಲೆ ಒಂದು ಆಣೆ ಇಟ್ಟು ನೀ ಹೇಳು, ನಾವು ಇದನ್ನು ಬೆಳೆಸ್ಕೊಂಬಂದಿರೋ ಈ ಹಸಿರು ಭೂಮಿ ಇದನ್ನು ಹಾಳಾಗದೇ ಇದ್ದಂಗೆ ನಾನು ನೋಡ್ಕೋತೀನಿ ಅಂತ ಭರವಸೆ ಕೊಡು. ಆಯ್ತು ತಾತ, ನಾನು ಈ ಗಿಡಗಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂತೀನಿ. ಆದ್ರೆ ಕೆಲಸ ಬಿಟ್ಬಿಡ್ತೀನಿ ಮೋನಿಕಾ. ಏನಂದ್ರೆ ಊರು ಹೋಗೋ ಮುಂಚೆ ತಾತನ ಹತ್ರ ಪ್ರಾಮಿಸ್ ಮಾಡಿದ್ದೀನಿ, ತಿರುಗಿ ಮತ್ತು ಬಂದ ಮೇಲೆ ಅಗ್ರಿಕಲ್ಚರ್, ಫಾರ್ಮಿಂಗ್ ಎರಡು ನೋಡಿಕೊಂಡು ಇಲ್ಲೇ ಸೆಟಲ್ ಆಗ್ತೀನಿ. ಈಗ ನಾನು ಊರಿಗೆ ಬಂದಿತ್ತು ನಮ್ಮ ತಾತನ ಆಸೆ ನೆರವೇರಿಸೋಗೆ. ನಿಮ್ಮಿಷ್ಟ ಸರ್. ನಿಮ್ಮನ್ನು ಕಂಡ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಫಾರಿನಲ್ಲಿ ಓದಿ ಇಂಡಿಯಾದಲ್ಲಿ ಸೆಟಲ್ ಆಗಬೇಕು ಅಂತ ಇದ್ದೀರಾ, ಬಟ್ ಆಲ್ಮೋಸ್ಟ್ ಜನ ಫಾರಿನಲ್ಲೇ ಓದಿ ಫಾರಿನಲ್ಲೇ ಸೆಟಲ್ ಆಗ್ತಿದ್ದಾರೆ. ನಿಮ್ಮ ತಾತನ ಆಸೆ ಅಂತೆ ನೀವು ಇಂಡಿಯಾದಲ್ಲೇ ಸೆಟಲ್ ಆಗ್ತಿದ್ದೀರಾ. ಮೋನಿಕಾ, ನಮ್ಮ ಫಾರಿನ್ನಲ್ಲಿ ಓದೋದು ಅಲ್ಲೇ ಸೆಟಲ್ ಆಗೋಕಲ್ಲ, ಅಲ್ಲಿರೋ ಸ್ಕಿಲ್ ಕಲಿತುಕೊಂಡು ಇಂಡಿಯಾ ಡೆವಲಪ್ ಮಾಡೋದಿಕ್ಕೆ. ಆಲ್ ದ ಬೆಸ್ಟ್ ಸರ್. ಮೋನಿಕಾ, ಶಾಲ್ ವಿ ಹ್ಯಾವ್ ಕಾಫಿ? ಹಾಂ ಸರ್. ಥ್ಯಾಂಕ್ ಯು. ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ. ಪ್ಯಾಸಿವ್ ಸ್ಮೋಕಿಂಗ್ ಬ್ಯಾಡ್ ಫಾರ್ ಹೆಲ್ತ್. ಸಾರಿ, ನಾನು ಸ್ವಲ್ಪ ಹೆಲ್ತ್ ಕಾನ್ಶಿಯಸ್. ಇದು 20 ರೂಪಾಯಿ. ನಾ ಹೋದ ಮೇಲೆ ನೀನು ಸಿಗರೇಟ್ ತಗೊಂಡು ನಿನ್ನ ಹೆಲ್ತ್ನ ಸ್ಪಾಯ್ಲ್ ಮಾಡ್ಕೊ. ಹಾಂ, ಇನ್ನೊಂದು, ಇದು ನನ್ನ ಫ್ರೆಂಡ್ ನಂಬರು. ದೊಡ್ಡ ಡಾಕ್ಟರ್, ಕ್ಯಾನ್ಸರ್ ಸ್ಪೆಷಲಿಸ್ಟ್. ಮುಂದೆ ನಿಂಗೆ ಯೂಸ್ ಆಗಬಹುದು. ಓಕೆನಾ? ರೋಹಿತ್, ನಾ ವಂಡಿ ಓಟ್ರೆ. ಓಕೆ ಸರ್. ರೀ, ಬಂದೇ ಬಿಟ್ಟ ನನ್ನ ಮಗ ನೋಡಿ. ಅಯ್ಯೋ ನನ್ನ ಕಂದ. ಪುಟಿ, ನಾ ಹೇಳಿದ್ನಲ್ಲ, ನಮ್ಮ ಸ್ಟೇಟಸ್ಗೆ, ನಮ್ಮ ಲೆವೆಲ್ಗೆ ಹೇಗೆ ಹುಡುಗ? ನಿಮ್ಮ ಪಪ್ಪ ಹಿಡ್ದಂಗೆ ಮಾಡಿ. ನೋಡ್ದಾ, ನಾನು ಹೇಳಿರ್ಲಿಲ್ವಾ ಅರ್ಜುನ್ ಎಷ್ಟು ಸ್ಮಾರ್ಟ್ ಆಗಿದ್ದಾನೆ ಅಂತ? ಎಸ್ ಮಾಮ್, ನನ್ನ ಆಸೆ ಈಡೇರೋವರೆಗೂ ನಾನು ಬಿಡೋದೇ ಇಲ್ಲ. ಈ ಸಲ ಅಂತೂ ನಾನು ವರ್ಲ್ಡ್ ಟ್ರಿಪ್ ಮಾಡಲೇಬೇಕು. ತಾತ,
ಹೇಗಿದ್ದೀರಾ? ಮೈ ಗ್ರ್ಯಾಂಡ್ ಸನ್. ಹಾಗೆ ಇದೆಯಾ ತಾತ? ಎಲ್ಲ ನಿನ್ ಕೈಲೇ ಇದೆ, ಅದೇನ್ ಮಾಡ್ತೀಯೋ ಮಾಡು. ಅಲ್ಲ ಕಣೋ, ಮನೇಲಿ ಒಬ್ರಲ್ಲ ಇಬ್ರಲ್ಲ ಅಂತ 3 ಜನ ಬೆಳೆದ ಹೆಣ್ಮಕ್ಳಿದ್ದಾರೆ. ಎಲ್ರೂ ನಿನ್ನ ಮದ್ವೆ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಆದ್ರೆ ನಿನ್ ಡಿಸಿಷನ್, ನೀನ್ ಯಾರನ್ನ ಮದ್ವೆ ಆಗ್ತೀಯೋ ಅದ್ ನಿನಗ್ ಬಿಟ್ಟಿರೋದು. ಆದ್ರೆ ನೀನ್ ಈ ತರ ಎಲ್ಲ ಗಡ್ಡ ಬಿಟ್ಕೊಂಡಿದ್ರೆ ಯಾರಾದ್ರೂ ನಿನ್ ಮದ್ವೆ ಆಗಕ್ಕೆ ಇಷ್ಟ ಪಡ್ತಾರ? ಮೊದ್ಲು ಶೇವ್ ಮಾಡ್ಕೊಂಬ. ಚೆನ್ನಾಗಿದ್ಯಲ್ವಮ್ಮ ಊಟ? ನನ್ನ ಆಸೆ ಬಡವ ಶ್ರೀಮಂತ ಅಂತ ಬೇರೆ ಬೇರೆ ಮಾಡಬೇಕು ಅಂತ ಅಲ್ಲ, ಎಲ್ಲರೂ ಒಂದೇನೆ. ಏಯ್ ಇಲ್ಲಿ ಬಾರೆ. ಈ 5 ಬೆರಳುಗಳು ಈ ಕೈಗೆ ಹೇಗೆ ಅಂದಾನೋ ಆ ಥರನೇ ಚಂದ. ನಾವೆಲ್ಲ ಒಂದೇ ಬಳ್ಳಿಯ ಹೂ ಇದ್ದಂಗೆ. ವಾವ್, ವಾಟ್ ಅ ಲಂಚ್! ಎಷ್ಟು ಚೆನ್ನಾಗಿದೆ ಮಾಮ್. ಎಸ್, ವಾಟರ್ ಡಿಶ್. ಯಾವ ಹೋಟೆಲ್ದು? ಅಮ್ಮ, ಇದು ಯಾವ ಹೋಟೆಲ್ದು ಅಲ್ಲ, ನಾನು ನಮ್ಮಮ್ಮ ಇಬ್ರು ಖುದ್ದಾಗಿ ಮಾಡಿರೋ ಅಡ್ಗೆ. ಹೌದು, ನಾವೇ ಖುದ್ದಾಗಿ ಸಂತೆಗೆ ಹೋಗಿ ತರಕಾರಿ ಎಲ್ಲ ತಂದು ಯಾರ್ಯಾರಿಗೆ ಏನೇನು ಇಷ್ಟ ಅಂತ ಎಲ್ಲ ತಿಳ್ಕೊಂಡು ಅಡಿಗೆ ಮಾಡಿದೀವಿ. ಯಜಮಾನ್ರಿಗೆ ಇಷ್ಟ ಆಗುತ್ತೋ ಇಲ್ವೋ. ನಾನು ಅಡಿಗೆ ಕಲಿತಾ ಇದ್ದೀನಿ. ಪುಸ್ತಕ ನೋಡಿ, ಯೂಟ್ಯೂಬ್ ನೋಡಿ ನಾನೇ ಅಡಿಗೆ ಮಾಡ್ತೀನಿ. ಹೌದೌದು, ಪುಸ್ತಕ ನೋಡಿ ಅವಳು ಅಡಿಗೆ ಕಲಿತಾ ಇದ್ದಾಳೆ. ನಾಳೆ ಅವಳೇ ಅಡಿಗೆ ಮಾಡ್ತಾಳೆ. ಹೌದೌದು, ನಮ್ದೊಂಥರ ಹೈಟೆಕ್ ಫ್ಯಾಮಿಲಿ. ನಾವು ಯೂಟ್ಯೂಬ್ ನೋಡಿ ಅಡಿಗೆ ಮಾಡೋದು, ವಾಟ್ಸಪ್ ಅಲ್ಲೇ ಕಾಫಿ ಕುಡಿಯೋದು, ಫೇಸ್ಬುಕ್ ಅಲ್ಲೇ ಮಲಗೋದು. ನೀರ್ ಕುಡಿ, ನೀರ್ ಕುಡಿ. ಇವತ್ತು ನೀ ಬಂದು ನಿಂತಾಗ, ನಿಂತು ನೀ ನಕ್ಕಾಗ, ಸೋತೆ ನಾನಾಗ. ನೀ ಬಂದು ನಿಂತಾಗ, ನಿಂತು ನೀ ನಕ್ಕಾಗ, ಸೋತೆ ನಾನಾಗ. ನೀ ಬಂದು ನಿಂತಾಗ, ನಿಂತು ನೀ ನಕ್ಕಾಗ, ಸೋತೆ ನಾನಾಗ. ಅಷ್ಟೊತ್ತಿಂದ ನೋಡ್ತಿದ್ದೀನಿ. ನಾನು ನಿನ್ ಪಕ್ಕದಲ್ಲೇ ಕೂತಿದ್ದೀನಿ, ಅಲ್ಲೇ ನೋಡ್ತಿದೀಯಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಕಮ್. I hope you are enjoying with your family. Sure. Yes, sir. Your work also very clean and beautiful like you. Thank you, sir. ಹಲೋ, ಇದನ್ನೆಲ್ಲ ಆಫೀಸಲ್ಲಿ ಇಟ್ಕೋ, ಓಕೆ? ನೀ ಬಂದು ನಿಂತಾಗ, ನಿಂತು ನೀನೇನ್ ಕೆಲಸ ಮಾಡಕ್ ಬಂದಿದ್ಯೋ ಅದಷ್ಟು ಮಾತ್ರ ಮಾಡು. ಸರ್, ಹೊಟ್ಟೆ ಉರಿ. ಕಾಫಿ ಚೆನ್ನಾಗಿತ್ತಾ? ಹಾ, ತುಂಬಾ ಚೆನ್ನಾಗಿತ್ತು. ನಿಮ್ಗೂ ಇಷ್ಟ ಆಯ್ತಾ? ವೆರಿ ನೈಸ್. ನೀ ಬಂದು ನಿಂತಾಗ, ಮಮ್ಮ ಹೋಗಿ. ನಿಂತು ನೀ ನಕ್ಕಾಗ. ತರ್ಲೆ, shall I join? Come, you also join us. ಸರಿ, ಬರ್ತೀನಿ. ನೀ ಕೀಪಿಂಗ್ ಮಾಡು. ನಾನು ಬೌಲಿಂಗ್ ಮಾಡ್ತೀನಿ. ಓಕೆ. Come everyone who wants to play cricket. Come on. Come. ಬನ್ನಿ. To play cricket. ಈ ಮಳೆಲಿ ನಾನು ಆಡೋದಾ? ನಡಿ. ಮಾಮ, ನೀವು ನಮ್ ಟೀಮ್ಗೆ. ಅದೇನಿಲ್ಲ. ಅವங்களோட. ಹೇ, ಬಂದೆ. ಯಾರು? ಓಕೆ, ಅದು ಕುಟ್ಟಿಯಾಡು. ಚಿಂಚು. ಯು ಆರ್ ಕಮಿಂಗ್? ಹೋಗ್ಲಿ ಬಿಡು, ನಿನ್ ಟೀಮಲ್ಲಿ ಅವಳಿದಾಳಲ್ವೇ? ಟಾಸ್ ಬಲ್ಲ. ಓಕೆ, ಬೌಲಿಂಗ್. ಹೇ,
ಔಟ್ ಔಟ್ ಔಟ್. ಅಯ್ಯಯ್ಯೋ. Oh my god, no. ಸಿಕ್ಸ್ ಹೊಡಿ. ನಂಗೆ ಹೊಡಿತೀಯ ಬಾಲ್ ನೀನು. ಇಲ್ಲೂ ಬಿಡ್ಲಿಲ್ವ ಔಟ್ ಮಾಡ್ಲಿಲ್ಲ ಅಂದ್ರೆ ನೋಡಿ ನಿಮ್ನ. ಅಕ್ಕ ನಾವೆಲ್ಲರೂ ಹೈಡ್ ಅಂಡ್ ಸೀಕ್ ಆಡ್ತಾ ಇದೀವಿ, ನೀನು ಬರ್ಬೇಕಷ್ಟೇ. ನಾನು ಯೂಟ್ಯೂಬ್ ನೋಡಿ ಅಡಿಗೆ ಮಾಡೋದು ಕಲಿತಾ ಇದ್ದೀನಿ. ಮೂಡಿಲ್ಲ, ನೀವೇ ಆಡ್ಕೊಳ್ಳಿ. ಬರಲ್ವಾ? ಬಂದ್ರೆ ಅದೇನ್ ಅಡ್ಗೆ ಮಾಡ್ತಾರೋ ನೋಡೋಣ, ನಾನು ತಿಂತೀನಿ. ಸರಿ. ಇತ್ತಲ್ಲ ಎಲ್ಲಿ? ಅಯ್ಯೋ ಕಾಣ್ತಾ ಇಲ್ಲ. ಇಲ್ಲೇ ಇಟ್ಟಿದ್ನಲ್ಲ. ಏನ್ರಿ ಇದು ಅವತಾರ? ಏನು ಈಗಾಗ್ಲೇ 2 ಮಕ್ಳಾಗಿದೆ, 3ನೇದಕ್ಕೆ ರೆಡಿ ಆಗ್ತಾ ಇದ್ದೀರಾ? ಏನಿನ್ ಹೇಳೋದು? ನಿಮ್ಮ ಅವತಾರ ನೋಡಿ. ನೀನೇ ಮಾಡಿರೋದು. ನಿಂದೆ ಕೆಲಸ. ನಂಗೆ ಅದೇ ಕೆಲಸ. ಹೋಗ್ರಿ, ನಾಚಿಕೆ ನಿಂಗೆ ಬೇಕಾಗಿರೋದು 3ನೇದು. ಹೇಮಾ ಬೈಲಿ ನಾನು ಇಲ್ಲೇ ಇದ್ದೀನಿ. ಹೇ, ಎಷ್ಟೊತ್ತಿಂದ ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ ಗೊತ್ತಾ? ನನ್ ಬಂಗಾರಿ ಅಲ್ವಾ ನೀನು, ಬಾರೆ. ಇಷ್ಟೊಂದು ನೋಡ್ತಾ ಇದ್ದೀರಾ ಇವತ್ತು, ಯಾವತ್ತೂ ನೋಡದೆ ಇರೋ ತರ. ಹೇಮಾ, ನಿನ್ ಮುಖದಲ್ಲಿ ಜಗತ್ತೇ ಕಾಣ್ತಾ ಇದೆ ಕಡೆ. ಅಯ್ಯಯ್ಯೋ, ಇಡೀ ಜಗತ್ತೇ ಕಾಣ್ತಿದೆ ಅಂದ್ರೆ ನಾನು ಕಾಣ್ತಿದ್ದೀನ? ಏನ್ ಮಾಡ್ಲಿ? ಅಯ್ಯೋ. ಅಮ್ಮ, ಫಾರಿನಿಂದ ಬಂದಿದ್ದಾರಲ್ಲ ಮಾಮ, ಅವ್ರು ಎಷ್ಟು ಒಳ್ಳೆಯವ್ರಲ್ವಾ? ಹೌದಮ್ಮ, ವಿದ್ಯೆ ಬುದ್ಧಿ ಒಳ್ಳೆ ಗುಣ ಎಲ್ಲಾನು ಅವರಲ್ಲಿದೆ. ಅವತ್ತು ಮಾಮ 1ನೇ ದಿನ ಮನೆಗ್ ಬಂದ್ರಲ್ಲ, ಅವತ್ತು ಎಲ್ಲ ಹುಡುಗಿರು ಸೆಕೆಂಡ್ ಕೊಟ್ರು. ಆದ್ರೆ ಮಾಮ ಗೌರವದಿಂದ ಕೈ ಮುಗಿದ್ರು. ಹಾಗೆ ನಾನು ಅಷ್ಟೇ ಗೌರವದಿಂದ ಕೈ ಮುಗ್ದೆ. ಹುಡುಗ ಏನೋ ಒಳ್ಳೆಯವನು, ಅವನ್ ಕೈ ಹಿಡಿಯೋ ಅದೃಷ್ಟ ಯಾವ ಹುಡುಗಿಗಿದೆಯೋ ಏನೋ. ಅವ್ರನ್ನ ನೋಡಿದಾಗ ಏನೋ ಒಂಥರ ಒಳ್ಳೆ ಭಾವನೆಯಿಂದ ನೋಡ್ತಾರೆ. ಆದ್ರೂ ಶ್ರೀಮಂತರ ಸವಾಸ ಹೇಗೋ ಏನೋ. ನೀನ್ ಸ್ವಲ್ಪ ಹುಷಾರಾಗಿರ್ಬೇಕು. ನಿಮ್ಮಪ್ಪ ಹೇಳ್ತಿರ್ತಾರಲ್ಲ. ಅಮ್ಮ, ನಾನ್ ಯಾವತ್ತಿದ್ರು ನಿಮ್ಮ మగళే. అర్జున్ ఒక్కడే ఉన్నాడు. ఎలాగైనా నా లవ్ ఈరోజు వాడి దగ్గర చెప్పేయాలి. అర్జున్. ಹಾಯ್ ರಾಧಾ, ವಾಟ್ಸಪ್? ಎನಿಥಿಂಗ್ ಸ್ಪೆಷಲ್? ಅರ್ಜುನ್, ನೀನ್ ಫಾರಿನಲ್ಲಿ ಕೆಲಸ ಮಾಡೋದು ನೋಡಿ ನಂಗೆ ನಿನ್ ಮೇಲೆ ಲವ್ ಆಗಿದೆ. ನಾನು ಅಲ್ಲೇ ಬಂದು ಸೆಟ್ಲ್ ಆಗೋಣ ಅನ್ಕೊಂಡೆ. ನಾವಿಬ್ರು ಸೇರಿ ಫಾರಿನಲ್ಲಿ ಸೆಟ್ಲ್ ಆಗಿ ಎಂಜಾಯ್ ಮಾಡೋಣ. ఐ లవ్ యూ. రాధా, ఇప్పుడే ఊరు నుంచి వస్తిని. ఐ నీడ్ సమ్ టైం. అది కాకుండా చాలా రోజు నుంచి కనిండే ఒక కళ నిజం చేయాలి. ఆ తరువాతే వేరే ఏమైనా. ఖచ్చితంగా నేను నీకు రిప్లై చేస్తాను. ఐ నీడ్ సమ్ టైం, బీ పేషెంట్. ಹಾಗಾದ್ರೆ ನಾವಿಬ್ರು ಡಿನ್ನರ್ಗೆ ಹೋಗೋಣ. ಫಾರ್ ಶ್ಯೂರ್, ಐ ಲೆಟ್ ಯು ನೋ. ಗಿವ್ ಮಿ ಸಮ್ ಟೈಮ್. ಎಸ್. ನಾನೀಗ ಏನಂದೆ? ಇವನೇನಾದರೂ ಲೂಸಾ? ಕಷ್ಟ. Okay, this one. Yeah. Next. See, we discussed this and this also. Fine. Okay. Yeah, this one. Yeah, I'll do that. Hi. ನೀವು ಪಿಯಾರೋ ಅಲ್ವಾ? ಹೌದು. ದಿನ ನೋಡ್ತೀಯ ತಾನೆ? ನಿಮ್ಮ ಮಾವ ಇದ್ದಾರಾ? ಇದ್ದಾರೆ. ಇವರು ನಮ್ಮ ಆಫೀಸ್ ಸ್ಟಾಫ್. ಹಾಯ್. ಚೆನ್ನಾಗಿದ್ದಾರೆ? ಥ್ಯಾಂಕ್ ಯು. ಹೌದು. ಮಾಮನ್ ಕರಿಬೇಕಾ? ಹೌದು. ಏನೇ ಇಷ್ಟು ಚಿಕ್ಕ ವಯಸ್ಸಿಗೆ ದೊಡ್ಡೋಳ್ ತರ ಮಾತಾಡ್ತಾಳೆ? ಸುಮ್ಮನಿರೆ. ಏನಂದೆ? ಏನು ಇಲ್ಲ. ನೀನೋಗ್ ಕರಿ ನಿಮ್ಮ ಮಾವನ. ಈ ಮನೆಗ್ ಬರ್ದಿದ್ದಂಗೆ ನೀವಿಬ್ರು ಮಾಡ್ತೀನಿ, ನೋಡ್ತಿರು. ಸರಿ, ವಿಲ್ ಡೂ ಇಟ್. ಆಂಟಿ, ಏನೇ ನಿನ್ ಗೋಳು? ಆಂಟಿ, ಆ ಪಿಯಾರೋ ಇದಾಳಲ್ಲ. ಯಾರು? ಏನು? ಆ ಪಿಯಾರೋ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಪಿಯಾರೋನ ಕರ್ಕೊಂಡ್ ಬಂದಿದ್ದಾರೆ ಗೊತ್ತಾ? ಯಾರೇ ಅದು? ನನ್ನ ಮಗಳು ರಾಧಾಗಿನ್ನ ಬ್ಯೂಟಿಫುಲ್ ಆಗಿದ್ದಾಳಾ? ಅಯ್ಯೋ, ನಿಮ್ ಮಗಳು ರಾಧಾ ಏನು, ರಾಧಿಕಾ ಪಂಡಿತ್ಗಿಂತ ಬ್ಯೂಟಿಫುಲ್ ಆಗಿದ್ದಾರೆ. ಹೌದಾ? ಸರಿ, ನೋಡೋಣ ಬಾ. ಆಂಟಿ, ಮತ್ತೆ
ಅವ್ರು ನಿಮ್ ಬಗ್ಗೆ ಏನೇನೆಲ್ಲ ಮಾತಾಡ್ತಿದ್ರು ಗೊತ್ತಾ? ಏನ್ ಮಾತಾಡ್ತಿದ್ರು? ನೀವ್ ಬನ್ನಿ ಆಂಟಿ, ನಾನ್ ನಿಮ್ಗೆ ಬಾ, ಹೇಳ್ತೀನಿ. ನಡಿ ನೋಡೋಣ. ಓಕೆ ಇದನ್ನೆಲ್ಲ ಡಿಸ್ಕಸ್ ಮಾಡೋಣ. ಹಾ ನೆಕ್ಸ್ಟ್. ಸರಿ ಫಸ್ಟ್ ಅವ್ರಿಗೆಲ್ಲ ಹೇಳೋಣ. ಆಂಟಿ ಇವರೇ ಆಂಟಿ, ರಾಧಿಕಾ ಪಂಡಿತ್ಗಿಂತ ಬ್ಯೂಟಿಫುಲ್ ಆಗಿರೋ PR. ಓಹೋ, ನೀವೇನಾ? ಏನು ನೀನ್ ಬರದಲ್ಲೆಲ್ಲ ಇವಳನ್ ಬೇರೆ ಕರ್ಕೊಂಡ್ ಬಂದಿದ್ಯಾ? ದಿನಕ್ಕೊಂದ್ ಲಿಪ್ಸ್ಟಿಕ್ಕು, ಹೊಸ ಡ್ರೆಸ್ಸು ಹಾಕೊಂಡು ನನ್ನ ಅಳಿಯನ್ ಪಟಾಯ್ಸಕ್ ಬಂದಿದ್ದೀರಾ? ಸಾರಿ ಮ್ಯಾಮ್, ನಮ್ಮೇಲೆ ತಪ್ಪು ತಿಳ್ಕೊಂಡಿದ್ದೀರಾ. ಇಂಪಾರ್ಟೆಂಟ್ ಫೈಲ್ನ ಬಾಸಿಗೆ ತೋರ್ಸಕ್ ಬಂದಿರೋದು. ಸುಮ್ನೆ ಇರಿ, ನಾನ್ ಕಂಡಿಲ್ವಾ? ಸಕ್ರೆ ಇರೋ ಕಡೆ ಇರುವೆ ಬರ್ದಲ್ಲೇ ಇರುತ್ತಾ? ಹಂಗೇನೆ ನೀವುನು. ನಮ್ಮ ಅಳಿಯ ನೋಡಕ್ ಸ್ಮಾರ್ಟ್ ಆಗಿದ್ದಾನೆ, ರಿಚ್ಚು ಅಂದ್ಕೊಂಡು ಅವನನ್ನ ಪಟಾಯ್ಸಕ್ ಬಂದಿದ್ದೀರಾ? ಸಾರಿ ಮೇಡಮ್, ಪ್ರಾಪರ್ಟೀಸ್ ಬಗ್ಗೆ ಸರ್ ಜೊತೆ ಮಾತಾಡ್ಬೇಕು ಅಂತ ಬಂದಿದೀವಿ. ಪ್ರಾಪರ್ಟೀಸಾ? ಅಯ್ಯೋ, ಆಗ್ಲೇ ಇಬ್ರು ಬಂದ್ ಜಾಂಡ ಊರಿದ್ದಾರೆ, ಅದ್ರಲ್ಲಿ ನೀವಿಬ್ರುನಾ? ಇದೇ ಫಸ್ಟ್ ಅಂಡ್ ಲಾಸ್ಟು. ಆಫೀಸ್ ವರ್ಕ್ ಏನಿದ್ರು ಆಫೀಸಲ್ಲೇ, ಮನೆವರೆಗೂ ತರಂಗಿಲ್ಲ, ಗೊತ್ತಾಯ್ತಲ್ಲ? ಇನ್ನು ಹೋಗ್ತಾ ಇರಿ ನೀವು. ಅರ್ಜುನ್ ಸರ್. ಅಯ್ಯೋ, ಅಳಿಯ ಬರ್ತಾ ಇದ್ದಾನೆ. ಇದೇ ಲಾಸ್ಟು. ಏನ್ ಕೆಲಸ ಇದೆಯೋ ಅದನ್ನ ಮುಗಿಸ್ಕೊಂಡು ಹೊರಡ್ತಾ ಇರಿ, ಗೊತ್ತಾಯ್ತಲ್ಲ? ಏನೇ ಬಾಸ್ ಮನೆಯವರೆಲ್ಲ ಈ ತರ ಮಾತಾಡ್ತಾರೆ? ಹೇ, ಬಾಸ್ ತುಂಬಾ ಒಳ್ಳೆಯವ್ರ ಕಣೆ, ಈ ಮನೆಯವರೇ ಹಿಂಗಾಡೋದು. ಸರಿಯಾಗಿ ಮುಕ್ಕಿದ್ರಾ? ಇಲ್ಲಿ ನೋಡು, ಇಲ್ಲಿ ಎಲೆಗಳೆಲ್ಲ ಹೆಂಗೆ ಕಸದ ಥರ ಬಿದ್ದಿದೆ. ಇದನ್ನೆಲ್ಲ ಆಯ್ಕೊಂಡು ಒಂದ್ ಕಡೆ ತಗೊಂಡೋಗಿ ನಾವು ಇಡಬೇಕು. ಹೀಗೆ ಇದನ್ನೆಲ್ಲ ನಾವು ಚೀಲಕ್ಕೆ ಸರಿಯಾಗಿ ತುಂಬ್ಕೋಬೇಕು. ನಾವು ಎಲ್ಲಿ ನಿಂತಿರ್ತೀವಿ ಅದನ್ನೇ ಕೊಳಕು ಮಾಡಿಬಿಡ್ತೀವಿ. ಕೊಳಕು ಮಾಡಬಾರ್ದು. ನಾವಿರೋ ಜಾಗನ, ನಮ್ಮ ಸುತ್ತಮುತ್ತ ಏನೇನಿರುತ್ತೆ ಅದನ್ನು ಸ್ವಚ್ಛವಾಗೇ ಇಟ್ಕೋಬೇಕು. ಸುತ್ತಮುತ್ತಲಿನ ಒಂದು ಜಾಗವನ್ನು ಶುಚಿಯಾಗಿಟ್ಕೊಳ್ಳೋದಕ್ಕೆ ನಮ್ಮದೊಂದು ಸಹಕಾರ ಆಗುತ್ತೆ. ಮಾಲಿನ್ಯ ಆಗದೇ ಇದ್ದಂಗೆ, ರೋಗ ರುಜಿನ ಬರದಿದ್ದಂಗೆ ನಾವು ನಮ್ಮಲ್ಲಿ ನಾವು ಕಾಪಾಡ್ಕೋಬಹುದು. ಅದರಿಂದ ಶೌಚಾಲಯವನ್ನು ಉಪಯೋಗಿಸಿ ನಾವು ಆ ಜಾಗದಲ್ಲಿ ಏನೇನು ಮಾಡಬೇಕೋ ಅದನ್ನೇ ಮಾಡಬೇಕಾಗುತ್ತೆ. ಓಕೆ ತಾತ. ಇದನ್ನು ಇನ್ನೂ ಆಳ ಮಾಡು, ಇನ್ನೂ ಹೋಗಲಿ. ನೇರವಾಗಿ ನೆಡು. ಇದಕ್ಕೆ ನೀರು ಹಾಕು. ಈ ಗಿಡ ದೊಡ್ಡದಾಗಿ ಬೆಳೆಯುತ್ತೆ. ನೀನು ಇದೇ ರೀತಿ ನಿಮ್ಮ ಫ್ರೆಂಡ್ಗಳು, ನಿಮ್ಮ ಸ್ನೇಹಿತರು, ಸ್ಕೂಲ್ನಲ್ಲಿ ಯಾರ್ಯಾರಿದ್ದಾರೆ ಎಲ್ರಿಗೂ ತಿಳಿಸ್ಬೇಕು. ಸರಿ ತಾತ, ನಾನು ಹೆಂಗ್ ಬೆಳಿತೀನೋ ಈ ಗಿಡನೂ ಅದೇ ತರ ಬೆಳೆಸ್ತೀನಿ. ವೆರಿ ಗುಡ್. மாமா ஆமா, எதுக்கு இப்போ பரேட் பண்ற? ஃபேஷன் ஷோ போறியா? அம்மா சொன்னாங்க சாரி கட்டினா உங்களுக்கு பிடிக்கும்னு, அதனால தான் கட்டிட்டு வந்தேன். ஓ, அந்த மாதிரியா? எனக்கு இந்த மொட்டை மாடியிலேருந்து குதிக்கிறவங்கள கூட ரொம்ப பிடிக்கும். ಕುದಿಕ್ರಿಯಾ? ನಿನಗೆ ಫಾರಿನ್ ಹೋಗೋದು ಇಷ್ಟ ಇಲ್ಲ ಅಂದರೆ ಬಿಟ್ಬಿಡು. ಎಂಟೈರ್ ಪ್ರಾಪರ್ಟಿಗೆ ನಾನು ನೀನೇ ರಾಜರನೇ ಆಗಿರಬೇಕು. ಲವ್ ಯು ಮಮ್ಮ. நான் இப்போ தான் ஊர்லேருந்து வந்தேன், எனக்கு கொஞ்சம் டைம் வேணும். ಫಾರ್ ಶ್ಯೂರ್ ಐ ಲೆಟ್ ಯು ನೋ. ಓಕೆ ಓಕೆ ಮಾವ, ಕಾಯ್ತೀನಿ. ನಿನ್ನನ್ನು ಬಿಟ್ಟು ಯಾರನ್ನೂ ನೋಡಲ್ಲ ತಾನೆ? ಯಾವಾಗಲೂ ಏನಾದೊಂದು ಹೇಳ್ತಾನೆ ಇರ್ತೀಯ. ಛೀ, ಪೋಲಿ ಮಾಮ. ಅಯ್ಯೋ, ತಲೆ எழுத்து. ಏನಮ್ಮ, ಯಾಕಮ್ಮ ಮಕ್ಕಳನ್ನ ಬೈತಾ ಇದೀಯಾ? ನೋಡಿ, ವಯಸ್ಸಿಗೆ ಮೀರಿದ್ ಮಾತಾಡ್ತಾ ಇದ್ದಾರೆ. ಯಾಕಮ್ಮ ಮಕ್ಕಳ ಬೈಸ್ಕೋತೀರಾ? ಆ ಆಂಟಿ ಹೇಳಿದ್ರು ನನ್ನನ್ನ ಗುಬ್ಬಚ್ಚಿ ತಂದ್ಬಿಡ್ತಂತೆ, ಇವಳನ್ನ ಕೊಕ್ರೆ ತಂದ್ಬಿಡ್ತಂತೆ, ಅವಳನ್ನ ಕೋಳಿ ತಂದ್ಬಿಡ್ತಂತೆ, ಅವಳನ್ನ ಕಾಗೆ ತಂದ್ಬಿಡ್ತಂತೆ. ಹೌದಾ? ಈ ಮನೇಲಿ ಯಾರ್ದು ಡೆಲಿವರಿನೇ ಆಗಿಲ್ವಾ? ಬರೀ ಕೋಳಿ ಅದು ಇದನ್ನ ತಂದ್ಬಿಡ್ತಾ. ಅಯ್ಯೋ, ನಿಮ್ಮ ವಯಸ್ಸಲ್ಲಿ ನೀವು ಹೆಂಗಿರ್ಬೇಕು ಹಂಗೆ ಇರಬೇಕು ಮಕ್ಕಳ.
ವಯಸ್ಸಿಗೆ ಮೀರಿ ನೀವು ಮಾತಾಡಬಾರ್ದು, ಗೊತ್ತಾಯ್ತಾ? ನೀವು ಟಿವಿ ಮೊಬೈಲು ನೋಡಿಕೊಂಡು ನೀವು ಈ ಥರ ನಿಮ್ಮ ವಯಸ್ಸನ್ನು ಮೀರಿ ನಿಮ್ಮ ತಲೆಯಲ್ಲಿ ಏನೇನು ಯೋಚನೆ ಮಾಡ್ತೀರಾ ಅದು ಮಾಡಬಾರ್ದು, ತಿಳಿತಾ? ಇನ್ಮೇಲೆ ನಿಮ್ಮ ಆಟ ಪಾಠ ಪುಸ್ತಕ ಇದರಲ್ಲೇ ನಿಮ್ಮ ಗಮನ ಇರಲಿ. ಓಕೆ, ವೆರಿ ಗುಡ್. ಆಟ ಆಡ್ಕೊಳ್ಳಿ. ಥ್ಯಾಂಕ್ಸ್. ಈಗಿನ ಜನಾಂಗ ಹೀಗೆ ಇದೆಮ್ಮ, ನಾವು ಹಾಗೆ ಬೆಳೆಸ್ತಿದ್ದೀವಿ, ಅದರಿಂದ ಈ ಸ್ಥಿತಿ. ನಾವು ಮಕ್ಕಳು ಹಠ ಮಾಡಬಾರ್ದು ಅಂತ ಮೊಬೈಲ್ನ ಕೈ ಕೊಟ್ಬಿಡ್ತೀವಿ, ಅದು ನಮಗೆ ಮುಂದೆ ಆಪತ್ತು ಬರುತ್ತೆ. ಇದನ್ನು ನಾವು ತಿಳ್ಕೋಬೇಕಮ್ಮ. ಮಲ್ಲಿಕಾರ್ಜುನ, ಮಲ್ಲಿಕಾರ್ಜುನ, ಆಯ್ತಾ ಇವ್ರದು? ಏನಂತೆ ಇವ್ರ ಕರ್ಮ? ಏನಪ್ಪ? ಮಗು ಬಂದು 1 ತಿಂಗಳಾಯ್ತು. ಅವನ ಮದುವೆ ಬಗ್ಗೆ ಏನು ವ್ಯವಸ್ಥೆ ಮಾಡಿದೀಯಾ? ಯಾವುದು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದು ಒಂದು ಕಾಳಜಿ ಇರಬೇಕು, ಅದು ನಿನ್ನಲ್ಲಿಲ್ಲ. ನಿನ್ನ ಮದುವೆ ವಿಷಯದಲ್ಲೂ ನಾನು ತಲೆ ಕೆಡಿಸ್ಕೋಬೇಕಾಯಿತು. ಎಷ್ಟು ದಿನ ಅಂತ ಹೀಗಿರೋದು? ಮನೇಲಿ 3 ಜನ ಹೆಣ್ಮಕ್ಳಿವೆ, ಏನಾದ್ರು ಮಾಡಿದೀಯಾ ನೀನು? ವ್ಯವಸ್ಥೆ ಮಾಡಬೇಕಾಗಿತ್ತಲ್ಲ. ನಿನ್ನ ಕೈಲಿ ಮಾಡೋಕ್ಕಾಗತ್ತಾ ಹೇಳು, ಇಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ರೀ, ಮಾವ ಹೇಳ್ತಿರೋದು ನನಗೂ ಯಾಕೋ ಸರಿನೇ ಅನ್ನಿಸ್ತಾ ಇದೆ ರೀ. ಏನಾದರೂ ಮಾಡ್ರಿ. ಹೌದು ಕಣೆ, ಅಪ್ಪ ಹೇಳ್ತಾ ಇರೋದು ಸರಿಯಾಗೇ ಇದೆ. ನೀನು ಹೆಂಗಿದ್ರು ಮನೇಲೇ ಇರ್ತೀಯಲ್ಲ, ಅವನ ಹತ್ರ ಸ್ವಲ್ಪ ಮಾತಾಡು. ಸರಿ, ಮಾತಾಡ್ತೀನಿ. ಅರ್ಜುನ್ ಅಮ್ಮ, ಈ ನಡುವೆ ನಿಂದು ಯಾಕೋ ಜಾಸ್ತಿ ಆಯ್ತು ಕಣೋ. ಸ್ವಲ್ಪ ಕೂಡ ಸೀರಿಯಸ್ನೆಸ್ಸೇ ಇಲ್ಲ. ನಿಮ್ಮಪ್ಪನ ಆಫೀಸು ಕೆಲಸ ಅಂದ್ಕೊಂಡು ಯಾವಾಗಲೂ ಅವ್ರದೇ ಲೋಕದಲ್ಲಿರ್ತಾರೆ. ನೀ ನೋಡಿದ್ರೆ ಮದುವೆ ಬಗ್ಗೆ ಒಂಚೂರು ತಲೆ ಕೆಡಿಸ್ಕೋತಾ ಇಲ್ಲ. ನೋಡು, ಮನೇಲಿ 3 ಜನ ಹುಡುಗಿರಿದ್ದಾರೆ. ನಾನು ಹಿಂಗೆ ಆಲ್ರೆಡಿ ಹೇಳಿದ್ದೀನಿ. ನಿನಗೆ ಯಾರಿಷ್ಟನೋ ಅವ್ರನ್ನ ನೀನೇ ಸೆಲೆಕ್ಟ್ ಮಾಡ್ಕೊ. ಸರಿ ಅಮ್ಮ, ನಂಗೆ ಸ್ವಲ್ಪ ಟೈಮ್ ಬೇಕಮ್ಮ. ஹலோ ஹலோ சதீஷ், பார்ட்டி டைம் ஆச்சு, வரவேல? நான் வரலடா. ஐ அம் கோயிங் டு கெட் மேரிட். என்னடா சொல்ற? பார்ட்டி கேன்சல். அப்ப சரக்கு? யா, திஸ் ஒன். மூவ் தட் ஒன். யா, ಚೇಂಜ್ ದಟ್. ಹೇ, ರಾಣಿ ಹೋಯ್ತು. రాణి మోస్ట్ పవర్ఫుల్. రాణి లేకపోతే రాజా ఏమీ లేదు. ఓకే, నౌ యు మూవ్ దిస్ కాయిన్ ఫార్వర్డ్. రాణికే పవర్ ఎక్కువ, బట్ రాణి లేకపోతేను రాజా ఆడవచ్చు. బట్ రాజా లేదంటే ఆటే లేదు. చెక్మేట్, గేమ్ ఓవర్. సూపర్. Yes. Come, we'll go for dinner. ಅರ್ಜುನ್, ಥ್ಯಾಂಕ್ ಯು ಸೋ ಮಚ್. ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ಡಿನ್ನರಿಗೆ ಕರ್ಕೊಂಬಂದಿದ್ದಕ್ಕೆ. Oh, it's my pleasure. Okay. Fine. Have your food. Yeah, 1 minute. What are you doing? ಡಿನ್ನರಿಗೆ ಕರ್ಕೊಂಬಂದ್ಯಲ್ಲ, ಅದಕ್ಕೆ ಸೆಲ್ಫಿ ತಗೊಳ್ತಾ ಇದ್ದೀನಿ. After selfie, what you'll do? ಪಬ್ಲಿಷ್ ಮಾಡ್ತೀನಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸ್ಟೇಟಸ್. ನನ್ನ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ತೀನಿ. ಟ್ವಿಟ್ಟರಲ್ಲಿ ಟ್ಯಾಗ್ ಮಾಡಿ ಟ್ರೆಂಡ್ ಮಾಡೋದು, ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋದು, ಬೇರೆಯವರನ್ನ ಕಿಂಡಲ್ ಮಾಡಿ ಮೀಮ್ಸ್ ಕ್ರಿಯೇಟ್ ಮಾಡೋದು, ಆಗಾಗ ಸ್ಟೇಟಸ್ ನೋಡೋದು, ಇದೆಲ್ಲ ಬಂದು ಕೆಲಸ ಇಲ್ಲದವರು ಮಾಡೋ ಕೆಲಸ. ಕೆಲಸ ಮಾಡೋರಿಗೆ ಇದಕ್ಕೆಲ್ಲ ಟೈಮ್ ಇಲ್ಲಿರುತ್ತೆ. ನಾನು ಅನ್ಸುತ್ತೆ ನಿನಗೆ ಬೇರೆ ಕೆಲಸ ಇಲ್ಲ, ಅದಕ್ಕೆ ಇದೆಲ್ಲ ಮಾಡ್ತಿದೀಯಾ? ಅದೆಲ್ಲ ಏನೂ ಆಗಲ್ಲ ಅರ್ಜುನ್, ಯು ಡೋಂಟ್ ವರಿಯಾ. ಓಕೆ 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 ಓಕೆ, ಯು ಹ್ಯಾವ್ ಅ ಜ್ಯೂಸ್. ಚಿಯರ್ಸ್. ಚಿಯರ್ಸ್. No, it's okay. You have. Okay. What's your dream? ನಾವಿಬ್ರು ಮದುವೆ ಮಾಡ್ಕೊಂಡು ಫಾರಿನಲ್ಲಿ ಸೆಟ್ಲ್ ಆಗ್ಬಿಡೋಣಪ್ಪ. ಅಪ್ಪ ಅಮ್ಮ
ಯಾರೂ ಬೇಡ. ಲೈಫಲ್ಲಿ ನಾವಿಬ್ರು ಚೆನ್ನಾಗಿರೋಣ. ರಾಧಾ, ನನ್ನ ಆಸೆ ಏನು ಗೊತ್ತಾ? ಒಂದು ಚಿಕ್ಕ ಫಾರ್ಮ್ ಹೌಸ್, ಅದರಲ್ಲಿ ದನ, ಕುರಿ, ಕೋಳಿ ಅದನ್ನೆಲ್ಲ ಸಾಕ್ಕೊಂಡು ಒಂದು ಸಿಂಪಲ್ ಲೈಫ್. US ಎಲ್ಲ ನೋಡಿದ್ದೀನಿ, ಸಾಕು. ಇನ್ಮೇಲೆ ನಮ್ಮ ತಾತನ ಜೊತೆ ಇದ್ದು ಅವರ ಆಸೆ ನೆರವೇರಿಸ್ತೀನಿ. ಅದೇ ನನ್ನ ಆಸೆ. ಐ ಡೋಂಟ್ ವಾಂಟ್ ಟು ಗೋ ಫಾರಿನ್ ರಾಧಾ. ಐ ವಾಂಟ್ ಟು ಸೆಟಲ್ ಡೌನ್ ಹಿಯರ್ ಓನ್ಲಿ. ಐ ಲವ್ ಯು ಸೋ ಮಚ್. ನೋ ರಾಧಾ, ಯುವರ್ ಲವ್ ಇಸ್ ನಾಟ್ ಟ್ರೂ. ಯುವರ್ ಲವ್ ಇಸ್ ಫುಲ್ ಆಫ್ ಎಕ್ಸ್ಪೆಕ್ಟೇಷನ್ಸ್. US ಹೋಗಬೇಕು, ಲಕ್ಸರಿ ಕಾರ್ ತಗೋಬೇಕು, ಫಾರಿನಲ್ಲಿ ಸೆಟಲ್ ಆಗಬೇಕು. ಇದರಲ್ಲಿ ಒಂದು ಮಿಸ್ ಆದರೂ ನೀ ಸಂತೋಷವಾಗಿ ಇರೋಲ್ಲ. ಸಿ, ಲವ್ ಇಸ್ ಅಕ್ಸೆಪ್ಟೆನ್ಸ್, ನಾಟ್ ಎಕ್ಸ್ಪೆಕ್ಟೇಷನ್ಸ್. ಗೊತ್ತಾಯ್ತಾ? ಐ ಥಿಂಕ್ ಟೈಮ್ ಆಯಿತು. ಬೇಗ ಊಟ ಮಾಡಿ ಮನೆಗೆ ಹೋಗೋಣ, ಓಕೆನಾ? ಅರ್ಜುನ್. ಎಸ್. ನಾಳೆ ಅಮ್ಮ ನಾನು ಊರಿಗೆ ಹೋಗ್ತಾ ಇದ್ದೀವಿ. ನಿನಗಿಷ್ಟ ಇಲ್ಲ ಅಂದ್ರೆ ಬಿಡು. ಓಕೆ. ಒಳ್ಳೇದಾಗ್ಲಿ. ಯಾರನ್ನ ಬೇಕಾದ್ರೂ ಮದ್ವೆ ಮಾಡ್ಕೊಂಡು ಚೆನ್ನಾಗಿರು. ಓಕೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಏನ್ ಆಟ ಆಡೋದು? ತುಂಬಾ ಬೋರ್ ಆಗ್ತಿದ್ಯಲ್ಲ. ಹಾ, ನೀರ್ ಆಟ ಆಡೋಣ. ಏಯ್, ಬಾರೆ ಇಲ್ಲಿ. ಆಫ್ ಮಾಡಿ ಬಾ. ಏನೇ? ಏನ್ ಮಾಡ್ತಿದ್ಯಾ ಅಲ್ಲಿ? ನೀರಲ್ಲಿ ಆಟ ಆಡ್ತಿದ್ದೆ. ನೀರಲ್ಲಿ ಆಡೋದ್ ಬಿಟ್ಟು ಬೇರೆ ಯಾವ ಆಟನೂ ಬರಲ್ವಾ ನಿನ್ಗೆ? ಗೊತ್ತಿಲ್ಲ. ಏನ್ ಗೊತ್ತಿಲ್ಲ? ಇನ್ಮೇಲಿಂದ ನೀರ್ನ ವೇಸ್ಟ್ ಮಾಡಬಾರ್ದು. ಪ್ರಮಾಣ ಮಾಡು ವೇಸ್ಟ್ ಮಾಡಲ್ಲ ಅಂತ. ಯಾಕೆ? ಎಷ್ಟೋ ಜನಕ್ಕೆ ಕುಡಿಯೋದಕ್ಕೂ ನೀರಿಲ್ಲ, ತೊಳ್ಕೊಳಕ್ಕೂ ನೀರಿಲ್ಲ, ಗೊತ್ತಾ ನಿನ್ಗೆ? ಅಯ್ಯೋ ಅಕ್ಕ. ಸರಿ, ಪ್ರಮಾಣ ಮಾಡು. ಸರಿ ಅಕ್ಕ, ನಾನು ಇನ್ಮೇಲಿಂದ ನೀರನ್ನ ವೇಸ್ಟ್ ಮಾಡಲ್ಲ. ನೀರನ್ನ ಗಿಡಗಳಿಗಾಕು. ಗಿಡಗಳು ನಮಗೆ ಶುದ್ಧವಾದ ಗಾಳಿ ಕೊಡುತ್ತೆ. ಅದರಿಂದ ನಾವು ಆರೋಗ್ಯವಾಗಿರ್ಬೋದು, ಆಯ್ತಾ? ಸರಿ ಅಕ್ಕ. ಹಾಂ, ತುಂಬ ಖುಷಿ ಆಯಿತು ನಿನ್ನನ್ನು ನೋಡಿ. ಒಂದೊಂದು ಹನಿಗಿರೋ ಬೆಲೆ ಎಷ್ಟು ಅನ್ನೋದನ್ನು ನೀನು ಪ್ರತಿಯೊಬ್ಬ ಪ್ರಜೆಗೂ ತಿಳಿಸ್ಬೇಕು. ನಿಮ್ಮ ಸ್ನೇಹಿತರು ಸ್ಕೂಲು ಶಾಲೆಯಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಎಲ್ಲರೂ ತಿಳ್ಕೊಳ್ಳೋ ಹಂಗೆ ಮಾಡಬೇಕು. ಅದರಿಂದ ದೇಶದಲ್ಲಿ ನೀರುಳಿಸ್ಬೋದು. ನೀರುಳಿಸ್ರೆ ನಿಮ್ಮ ಮತ್ತು ನಿಮ್ಮ ಮುಂದಿನ ಪೀಳಿಗೆಗೆ ತುಂಬ ಉಪಕಾರ ಆಗುತ್ತೆ. ಮಾಡ್ತೀರಾ? ನೀನು ಮಾಡ್ತೀಯಾ? ಬನ್ನಿ, ಇದೇ ಖುಷಿಲಿ ನಿಮ್ಗೊಂದು ಎಳ್ನೀರು ಕೊಡಿಸ್ತೀನಿ. ಬಾರೆ. ஓ, மாமா இங்கே தான் இருக்கானா? இன்னைக்கு அவனை விடவே கூடாது. ಅಕ್ಕ, ಏನಾಯ್ತು? ಅಯ್ಯೋ, ಯಾರಾದ್ರೂ ಬನ್ನಿ ಬೇಗ. ಯಾರಾದ್ರೂ ಬನ್ನಿ, ಬನ್ನಿ ಬೇಗ. ಅಕ್ಕ ಬಿದ್ದೋಗಿದ್ದಾಳೆ. என்னாச்சு? ஏதோ அடிபட்டுச்சா? ஒன்றும் இல்லை, கீழே விழுந்துட்டேன். நடந்து வர கூட முடியல. கஷ்டப்பட்டு நடந்து வந்தேன். இனிமேலாச்சும் என்ன கேர் பண்ணுவியா? அது சரி இருக்கட்டும். யூ நீட் எனி மெடிக்கல் ட்ரீட்மெண்ட்? அதெல்லாம் விடு. நான் உன்னை ஒரு கேள்வி கேட்கணும், கேட்கட்டுமா? டெல் மீ. இல்லை, எப்போ பார்த்தாலும் அந்த பிஆரோடவே சுற்றிக்கிட்டு இருக்க. அதை பார்த்தா எனக்கும் பிடிக்கல, எங்கள் அம்மாவுக்கும் பிடிக்கல. அதெல்லாம் விடு. என்னை பற்றி நீ என்ன நினைக்கிற? அது இருக்கட்டும். உங்கள் அம்மாவுக்கு பிஆர் மேலே என்ன கோவம்? அப்படி நான் பிஆர் கிட்ட பேசுறது உங்கள் அம்மாவுக்கு ஏன் பிடிக்கல? இன்றைக்கி உங்கள் அம்மா வந்து என்கிட்ட பேசணும்னு சொல்லுவாங்க, விருந்துக்கு கூப்பிடுவாங்க, சந்தோஷமாக இருன்னு சொல்லுவாங்க, நீ பேசுவ. இதே அம்மா வந்து பிஆர் கிட்ட பேசக்கூடாதுன்னு சொல்லுவாங்க, நான் பேசக்கூடாது. நாளைக்கு உங்கள் அம்மா வந்து என்கிட்டயே பேச வேணாம்னு சொல்லுவாங்க, நீ அதுக்கும் சரின்னு சொல்லுவேன். என்ன கதை இது? நான் ஏன் பேசக்கூடாது? என்னோட இஷ்டம், நான் யார்கிட்ட வேணாலும் பேசுவேன். நோ, ஐ எம் வெரி பொசசிவ். பொசசிவா? எத்தனை நாள் அந்த வியாதி இருக்கு உனக்கு? யூனோ, பொசசிவ்னஸ் இஸ் எ வெரி டேஞ்சரஸ் டிசீஸ். ஏன் சொல்கிற கேளு. நீ பொசசிவ்ன்ற பேரில் என்னை கண்ட்ரோல் பண்ண ஆரம்பிப்ப, என்னோட ஃப்ரீடம் போயிடும். ஏன் என்னையே பார்க்கறதால உன்னோட ஃப்ரீடமும் போயிடும். யார்கிட்டயே ஒருத்தர்கிட்ட பேசினா உனக்கு இன்ஃபீரியாரிட்டி காம்ப்ளெக்ஸ் வந்து நீயே ஏதாவது பேச ஆரம்பிச்சிருவேன். உனக்கு ஒரு இன்செக்யூரிட்டி வந்துடும். இதெல்லாம் தேவையா உனக்கு? இது இல்லாமல் என்னை நினச்சி என்னை பார்த்து என்னைக்காவது டிப்ரெஷனில் போய் விழுவேன். அந்த டிப்ரெஷனில் உனக்கு ஹார்ட் ப்ராப்ளம் கொண்டு போய் சேரும். நாளைக்கு ஹார்ட் அட்டாக் வந்து செத்து போயிட்டா நான் என்ன பண்ணுறது? அதுக்கு தான் சொல்கிறேன், பொசசிவ்னஸ் இருக்கக்கூடாது. அது பெருமை கிடையாது, அது ஒரு பெரிய குறை. புரியுதா? நீ இப்படியே இருந்து மாறலனா ஒரு நாள் நீ என்ன தொலைச்சிடுவ. யோசிச்சு பாரு.
நான் எதிர்பார்த்தது இனி நடக்க போறதில்ல. ಈ ವರ್ಷ ಮಳೆ ತುಂಬ ಚೆನ್ನಾಗಾಗಿದೆ ಅನ್ಸುತ್ತೆ. ಎಲ್ಲ ಕಡೆ ಎಷ್ಟು ಹಸಿರಾಗಿದೆ ಅಲ್ವಾ? அம்மா ஐயா அங்க இருக்காரு. ஐயா அப்பா, நான் கலெக்டர் ஆயிட்டேன். நாளையிலிருந்து நம்மூர்ல நான் டியூட்டி ஜாயின் பண்ண போறேன். ತುಂಬಾ ಸಂತೋಷ ಆಯ್ತಮ್ಮ. ನೀನು ನಿಮ್ಮ ಅಮ್ಮನ ಆಸೆಯನ್ನ ಈಡೇರಿಸ್ಬಿಟ್ಟಿದೀಯ. ಎಷ್ಟೋ ಕನಸು ಕಟ್ಕೊಂಡಿದ್ಲು ಅವಳು. ಅಪ್ಪ, ಎಂಗ ಅಮ್ಮ ಆಸೆಯ ನಾನು ನಿರ್ವೇತಿಟ್ಟೆ. ಅವಳ ಆಸೆನೆಲ್ಲ ಈಡೇರಿಸ್ತಿದೀಯ. ಮಾಡು, ತುಂಬಾ ಕೆಲಸ ಮಾಡು. ಊರಿಗೊಂದು ಉದ್ಧಾರ ಮಾಡು. ನನ್ನ ಮೊಮ್ಮಗನೂ ಬಂದಿದ್ದಾನೆ, ನಾಳೆ ಆಫೀಸಿಗೆ ಕಳಿಸ್ತೀನಿ. ನೀವಿಬ್ಬರು ಸೇರಿ ಒಂದು ಒಳ್ಳೆ ಕೆಲಸ ಮಾಡಿ, ಊರನ್ನ ಉದ್ಧಾರ ಆಗುವ ಹಂಗೆ ಮಾಡಿ. ವರಂಗ ಅಪ್ಪ. ಸರಿಮ್ಮ. ஐயா, நம்ம நிலத்தை பற்றி என்னாச்சுங்கய்யா? நான் பார்த்துக்கிறேன். சரிங்கய்யா. மயக்கமா கலக்கமா அம்மா, என்னாச்சுமா? 4 நாளா இரும்பிட்டு இருக்க. ஒன்றும் இல்லைம்மா. ஃபீவர் வேற இருக்குமா. வாம்மா, டாக்டர் கிட்ட போகலாம். ஒன்றும் வேண்டாம்மா, கஷாயம் குடிச்சா எல்லாம் சரியா போயிடும். இல்லைம்மா, வாம்மா டாக்டர் கிட்ட போகலாம். நாளை காலை டாக்டர் கிட்ட போகலாமா? அதெல்லாம் ஒன்றும் வேண்டாம்மா, நீ போய் சாப்பிடுமா. இல்லைம்மா, போம்மா. அதே சாப்பாடு, அதே கஞ்சி. எப்பம்மா நம்ம நல்ல சாப்பாடு சாப்பிட்றது? நம்ம நல்ல சாப்பாடு சாப்பிட்றது இருக்கட்டும், விடுமா. முதல்ல நம்ம ஊர் ஜனங்க நல்லா சாப்பிடணும். அதுக்கு ஒரே வழி, நீ கலெக்டர் ஆகணும், நல்லா படிக்கணும். அதாம்மா. இல்லைம்மா, நீ கஷ்டப்படுறத என்னால் பார்க்க முடியல. நான் வேணா பெரிய ஆயிட்ட பேசி எனக்கு ஒரு நல்ல வேலை கொடுக்க சொல்லவா? என்னம்மா சொல்ற? இதுதானே நான் இவ்வளோலாம் கஷ்டப்பட்டேன். நீ நல்லா படிச்சு கலெக்டர் ஆகணும், அதுதாம்மா என்னோட ஆசை. அப்பதான் நம்ம எல்லா பிரச்சனையும் தீரும். நம்ம ஊர்ல ஒரு பாத்ரூம் இல்லை, அவசரத்துக்கு கூட ரொம்ப தூரம் போக வேண்டியதா இருக்கு. எத்தனை பேர் பாம்பு கடிச்சு செத்து போயிருக்காங்க. ஒரு நல்ல ஸ்கூல் இல்ல. நம்மள மாதிரி விவசாயிங்க பசங்களை படிக்க வைக்க முடியாம இங்க கூட்டிட்டு வந்துடுறாங்க. அது மாறணும். எல்லாருக்கும் அடிப்படை கல்வி அவசியமா இருக்கணும். போன மாசம் கூட ஒரு குழந்தை போர்வெல்ல விழுந்து செத்து போச்சு. நம்ம ஊர்ல காப்பாத்த கூட யாரும் இல்ல, எந்த வசதியும் இல்ல. அவசரத்துக்கு ஒருத்தரும் வரமாட்டாங்க. ஒரு மழை புயல் எது வந்தாலும் நிலம் அழிஞ்சிரும், விளைச்சல் எல்லாம் பாழாயிடும். அரசாங்கத்துக்கிட்ட இருந்து எந்த உதவியும் கிடைக்காது. அப்படியே கிடைச்சாலும் லேட்டா தான் கிடைக்கும். இதெல்லாம் உனக்கு தெரியாதுமா. இங்க நிறைய அரசியல் பிரச்சனை இருக்கு. இதுக்கெல்லாம் ஒரே தீர்வு, நீ நல்லா படிச்சு கலெக்டர் ஆகணும். நம்ம கிட்ட பவர் இருக்கணும். அரசாங்கத்துக்கிட்ட நம்ம பிரச்சனைய சொன்னா கேட்கக்கூடிய இடத்துல இருக்கணும். அதுக்கு ஒரே தீர்வு கல்விதான். அதுதாம்மா என்னோட ஒரே ஆசை. நாளைக்கு நான் இருப்பேனோ இல்லையோ, நீ கலெக்டர் ஆறதுதான் ஓ அம்மாக்கு நீ கொடுக்கற மரியாதை. ஐயா நமக்கு நிறைய உதவி செய்யறாரு. அவர் எவ்வளவுதான் செய்ய முடியும்? நம்ம கிட்ட படிப்பு இருந்தா நம்ம ஏன் மத்தவங்க கிட்ட எதிர்பார்க்க போறோம்? நம்ம எல்லாருக்கும் படிப்பு ரொம்ப முக்கியம். அப்பதான் நம்மள காப்பாத்திக்க முடியும். சரிம்மா, உன் ஆசைப்படியே செய்யறேம்மா. வாம்மா வாம்மா, நம்ம 2 பேரும் ஒன்னாவே போய் சாப்பிடலாம். வாம்மா. வேண்டாம்மா, எனக்கு பசிக்கல. இல்லம்மா, நீ போமா, போ. நீ போய் சாப்பிட்டு தூங்கு, போ.
అమ్మా మా 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 ఏంద్రిమా మా ఏంద్రిమా మా ఏంద్రిమా అమ్మా 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 ప్లీజ్ అమ్మా 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 ஒன்றும் பயப்படாதம்மா, கேள்விப்பட்டேன். என்ன பண்றது, எல்லாம் தேவரிச்சு. வணக்கம் ஐயா. என்னಯ್ಯ, ತಿಂಗಳಿಗೆ 1-2 ಸಾವು, ಏನಿದು ನಮ್ಮೂರಲ್ಲಿ? ಯಾಕೆ ಹಿಂಗಾಗ್ತಾ ಇದೆ? அதில்லையா, நம்ம ஊரில் ஒரு பெரிய ஃபேக்ட்ரி வந்திருக்கு. நம்ம தண்ணியெல்லாம் அவங்க எடுத்துக்கிறாங்க. நம்ம நிலத்துக்கு தண்ணியே இல்லை, விவசாயமே பண்ண முடியல. அப்படியே விவசாயம் பண்ணாலும் நம்மளால் விற்க முடியல. இங்கே அவ்வளோ பிரச்சனை இருக்கு. ನೀನೇನು ಭಯಪಡಬೇಡ, ನಾನಿದ್ದೀನಿ. ಮಗುನ ನೋಡ್ಕೋತೀನಿ. ನಂದು ಜಮೀನಿದೆಯಲ್ಲ, ಅಲ್ಲೇ ವ್ಯವಸಾಯ ಮಾಡ್ಕೊಂಡಿರು ನೀನುವೆ. ಏನೂ ಭಯಪಡಬೇಡ, ಮುಂದೆ ಬಂದದ್ದು ನೋಡೋಣ. ಆ ಜಮೀನಲ್ಲಿ ಬೇಕಾದರೆ ನಿನಗೆ ಅರ್ಧ ಬರ್ಕೊಡ್ತೀನಿ. ಕೆಲಸ ಶುರು ಮಾಡು. ಏನೂ ಭಯಪಡಬೇಡ ಮಗು, ನಾನಿದ್ದೀನಿ. ನಿಂದ ಏನೇನು ಆಸೆ ಇದೆ ನಾ ಎಲ್ಲ ಈಡೇರಿಸ್ಕೊಡ್ತೀನಿ. ಮಗು ಇಲ್ಲೇ ಇರಲಿ. ಅದಕ್ಕೇನು ಓದು ಬರೆದು ಮಾಡಬೇಕು ನಾನು ನೋಡ್ಕೋತೀನಿ. ಎಷ್ಟು ಖರ್ಚು ಬರುತ್ತೋ ನಾನು ನೋಡ್ಕೋತೀನಿ. ಇಲ್ಲೇ ಬಿಟ್ಬಿಟ್ಟು ಹೋಗು ನೀನು. ரொம்ப நன்றி ஐயா. நல்லாருமா, நல்லாரு நல்லாரு. ಅಯ್ಯ, ನಾ ಕಲೆಕ್ಟರ್ ಆಗನು ಅಯ್ಯ. ಏನು ಬೇಕಾದ್ರೂ ಆಗು, ನಿನಗೇನು ಬೇಕೋ ನಾ ಸಹಾಯ ಮಾಡ್ತೀನಿ. ನಾನಿದ್ದೀನಿ, ಧೈರ್ಯವಾಗಿರು. ரொம்ப நன்றி, ரொம்ப நன்றி ஐயா. வாழ்க்கை என்றால் ஆயுதம் இருக்கும், வாசல் தோறும் வேதனை இருக்கும். வந்த துன்பம் எதுவென்றாலும் வாடி நின்றால் ஓடுவதில்லை, வாடி நின்றால் ஓடுவதில்லை. ಓಯ್ ಮೋನಿಕಾ, ನಿನ್ಗೇನ್ ಮಾಡಕ್ ಕೆಲ್ಸನೇ ಇಲ್ವಾ? ಯಾವಾಗ್ಲೂ ಇಲ್ಲೇ ಇರ್ತೀಯಲ್ಲ.
ಈ ಪ್ರಾಪರ್ಟೀಸ್ ಅಲ್ಲಿ ಅರ್ಜುನ್ ಸರ್ ಅರ್ಧ ಭಾಗ ಬಡ ರೈತರ್ಗ್ ಬರ್ದಿದ್ದಾರೆ. ಸೊ ಇದನ್ನೆಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಚೆಕ್ ಮಾಡಿ ಕೊಟ್ಟೋಗೋಣ ಅಂತ ಬಂದಿದ್ದೀನಿ. வாட் ಕೊಟ್ಬಿಟ್ರಾ? என்ன பிரச்சனை உனக்கு? நான் தான் வர சொன்னேன். என்ன ப்ராப்ளம் உனக்கு? மோனிகா, have you made the documents? Yeah sir, yeah, I did it. தாத்தா, நான் உங்களுக்கு பண்ண சத்தியத்தை நிறைவேற்றிட்டேன். நீங்க சொன்ன மாதிரியே நம்ம ஜமீன்ல வேலை செஞ்ச எல்லாருக்குமே பாதி ப்ராப்பர்ட்டி மாடுபட்டியா? பண்ணிட்டேன் தாத்தா. அதுக்கான ஃபைல்ஸ்லாம் இங்க இருக்கு, பாருங்க தாத்தா. உங்க சந்தோஷம் தான் தாத்தா என் சந்தோஷம். ತಾತ, ನಿಮ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಅರ್ಧದಷ್ಟು ಆಸ್ತಿನ ರೈತರಿಗೆ ಕೊಟ್ಟಿದ್ದೀರಲ್ಲ. ஏய், யாரை பார்த்து பைத்தியம் சொல்ற? நீ பைத்தியம், உங்க அம்மா பைத்தியம். இது எங்க இடம், நாங்க என்ன வேணா பண்ணுவோம். இது எங்க தாத்தாவோட ஆசை. இஷ்டம் இருந்தா இரு, இல்லனா வெளியே போ. ಇದೇ ನಿನ್ ಕೊನೆ ನಿರ್ಧಾರನಾ? ಸರಿ, ಇನ್ಮೇಲೆ ನಾನು ನಮ್ಮಮ್ಮ ಯಾರು ಈ ಮನೇಲಿ ಇರಲ್ಲ. ಬರ್ತೀನಿ. எப்படி? என்னப்ப விடுங்க, அவ போனா போயிட்டு போறா. ಬಾಮ್ಮ ಇಲ್ಲಿ. ಎಲ್ರಿಗೂ ನಮಸ್ಕಾರ. ಮೊದಲಿಗಿಂತ ಈಗ ನಮ್ಮೂರು ತುಂಬ ಬೆಳವಣಿಗೆ ಕಂಡಿದೆ. ಎಲ್ಲ ಬೀದಿಗಳಲ್ಲೂ ಟಾಯ್ಲೆಟ್ ಕಟ್ಟಲಾಗಿದೆ. ಅಂಡರ್ಗ್ರೌಂಡ್ ಸ್ಯಾನಿಟರಿ ಲೈನ್ ಅಳವಡಿಸಲಾಗಿದೆ. ಇನ್ನು ಮುಂದೆ ನಾವು ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ವಿದ್ಯಾಭ್ಯಾಸವನ್ನು ಕೊಟ್ಟು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋ ಹಾಗೆ ನಾವೆಲ್ಲರೂ ದಾರಿ ತೋರಿಸೋಣ. ಹೆಣ್ಮಕ್ಳು ಇನ್ನಷ್ಟು ಸಾಧನೆ ಮಾಡಬೇಕು, ಮುಂದೆ ಬರಬೇಕು. ಆಗ ನಮ್ಮ ಹಳ್ಳಿ ಖಂಡಿತವಾಗ್ಲೂ ಅಭಿವೃದ್ಧಿಗೊಳ್ಳುತ್ತೆ. ಇನ್ನೇನು ತಾತ ಅವ್ರು ಬರೋ ಸಮಯ ಆಯಿತು. ಓ, ಬಂದರು. ನಮಸ್ತೆ. ನಮಸ್ತೆ ಯಜಮಾನ್ರೆ. ಕೊಟ್ಬಿಡಿ. ಹಾಂ, ಎಲ್ರಿಗೂ ಕೊಡಬೇಕಾಗಿರೋ ಕಾಗದ ಪತ್ರಗಳು ಇದರಲ್ಲಿದೆ. ಅವರವರ ಹೆಸರಿಗೆ ಮಾಡಬೇಕಾಗಿರೋ ಫಾರ್ಮ್ಯಾಲಿಟಿನ ಮುಗಿಸ್ಕೊಡೋ ಜವಾಬ್ದಾರಿ ನಿಂದು. ಅವರವ್ರಿಗೆ ಅದನ್ನು ತಲುಪಿಸ್ಬೇಕು. ಸರಿ, ಆಯಿತು. ನನ್ನ ಒಂದು ಇಚ್ಛೆ ಇತ್ತು. ನನಗಾಗಿ ದುಡಿದಂಥ ನನ್ನ ರೈತರು ಅವ್ರಿಗೆ ನನ್ನ ಆಸ್ತಿನಲ್ಲಿ ಅರ್ಧ ಭಾಗ ಕೊಡಬೇಕು ಅಂತ ಇತ್ತು. ಅದನ್ನು ನಾನು ನನ್ನ ಮೊಮ್ಮಗನಿಗೆ ಚಿಕ್ಕತನದಲ್ಲಿ ಇದ್ದಾಗಲೇ ಹೇಳಿದ್ದೆ. ಇವತ್ತು ಆ ದಿನನ ನೆರವೇರಿಸುವಂಗೆ ಮಾಡಿದ್ದಾರೆ. ನನ್ನ ಮೊಮ್ಮಗ ನನಗಾಗಿ ದುಡಿದ ನೀವೆಲ್ಲರೂ ಅದಕ್ಕೆ ಪಾತ್ರದಾರರಾಗಿದ್ದೀರಿ. ನಿಮ್ಮ ಮನೇಲಿ ಇರೋ ಥರ ಮೊಮ್ಮಗ ಎದ್ದುಬಿಟ್ರೆ ಮನೇಲಿ ಎಷ್ಟೋ ಒಂದು ಒಳ್ಳೆತನ ಇರುತ್ತೆ, ದೊಡ್ಡವ್ರಿಗೆ ಮರದಿ ಕೊಡೋ ಥರ ಅಲ್ವಾ ಯಜಮಾನ್ರೆ? ಪ್ರಪಂಚ ಎಷ್ಟೋ ಚೆನ್ನಾಗಿರುತ್ತಲ್ವಾ? ಹೌದಮ್ಮ. ಯಜಮಾನ್ರೆ, ನೀವು ಅಂದ್ಕೊಂಡಂಗೆ ಜಮೀನು ಆಸ್ತಿ ಪತ್ರನ ಕೊಟ್ಟಾಯಿತು. ಇವಾಗ ನಿಮ್ಗೆ ಒಬ್ಬ ಮೊಮ್ಮಗ ಇದ್ದಾನೆ. ಅವ್ರಿಗೊಂದು ಮದುವೆ ಮಾಡಿಸ್ಬಿಟ್ಟು ಎಲ್ರಿಗೂ ಊಟ ಹಾಕ್ಸ್ರಯ್ಯ. ನಾವು ಅದನ್ನೇ ನೆನೆಸ್ಕೊಂಡಿದ್ದೀವಿ. ನಮ್ಮ ಮನಸ್ಸಿನಲ್ಲೂ ಒಂದು ಹುಡುಗಿ ಇದೆ. ಅವನ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತಿಲ್ಲ. ನಾವು ಎಷ್ಟು ಹೇಳಬೇಕೋ ಅದನ್ನು ಹೇಳಿದ್ದೀವಿ. ಅವನಿಚ್ಛೆ, ಆ ದೇವ್ರಿಚ್ಛೆ, ಎಲ್ಲವೂ ಶೀಘ್ರವಾಗಿ ನಡೆಯುತ್ತೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ದೇವರು ಒಳ್ಳೆಯದು ಬೇಗ ಆಗಲಿ ಸರ್. ತಾತ, ನನ್ನ ತಾಯಿ ಆಸೆ ಅಂತೆ ನಾನು ಕಷ್ಟಪಟ್ಟು ಓದಿ ದೊಡ್ಡೋಳಾಗಿ ಒಂದು ಅಧಿಕಾರನ ಸಂಪಾದನೆ ಮಾಡಿದ್ದೀನಿ. ಅವಳ ಆಸೆ ಖಂಡಿತವಾಗ್ಲೂ ನೆರವೇರಿದೆ. ಹಾಗೆ ನಿಮ್ಮ ಆಸೆ ಕೂಡ ನಿಮ್ಮ ಮಗ ಖಂಡಿತವಾಗ್ಲೂ ನೆರವೇರಿಸ್ತಾನೆ. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನಮ್ಗೆ ಯಾರ ಮೇಲಾದರೂ ಅಪಾರವಾದ ಪ್ರೀತಿ ನಂಬಿಕೆ ಇದ್ದಾಗ ಖಂಡಿತ ಅವ್ರ ಆಸೆ ಅಭಿಲಾಷೆಗಳನ್ನ ನಾವು ತಿಳ್ಕೊಂಡು ನೆರವೇರಿಸ್ಕೊಡ್ತೀವಲ್ವಾ, ಅದು ಹಾಗೆ. Come. You tell her, okay? ಶ್ರುತಿ, ಈ ಮನೇಲಿ ನೀನು ಒಬ್ಬಳೇ ಒಳ್ಳೆ ಹುಡುಗಿ. ನಾನು ಚೆನ್ನಾಗಿರಬೇಕು ಅಂತ ಬಯಸೋ ಹುಡುಗಿ ನೀನು ಒಬ್ಬಳೇ. ಹಾಗೇನೆ ನೀನು ಚೆನ್ನಾಗಿರಬೇಕು ಅಂತ ನಾನು ಬಯಸ್ತೀನಿ. ನಾನು ಏನಂತೀನಿ ಅಂದರೆ, ನಾನು ನನ್ನ ಲೈಫ್ನ ಡಿಸೈಡ್ ಮಾಡಿದೆ. ನಿನ್ನ ಹೀಗೆ ಬಿಡೋಕೆ ಮನಸ್ಸು ಬರ್ತಿಲ್ಲ. ಐ ವಿಲ್ ಗಿವ್ ಸಮ್ ಪ್ರಾಪರ್ಟಿ ಟು ಯು. ಅದು ತಗೊಂಡು ನೀನು ಖುಷಿಯಾಗಿರು. ಮಾಮ, ನಿಮ್ಮ ಒಳ್ಳೆತನಕ್ಕೆ ನಾನು ಬದ್ಧ. ಈ ಆಸ್ತಿ ನೋಡಾಗ್ಲಿ, ನೀವು ಫಾರಿನಿಂದ ಬಂದಿದ್ದಾಗ್ಲಿ ನಂಗೆ ಯಾವ್ದ್ರ ಮೇಲೇನೂ ಆಸೆ ಇಲ್ಲ. ನಮ್ಮಪ್ಪ ಅಮ್ಮ ನನಗೆ ಅದ್ರ ಮೇಲೆ ಯಾವುದಕ್ಕೂ ಆಸೆನೇ ತೋರಿಸ್ಲಿಲ್ಲ. ನೀವಿಬ್ರು ಸಂತೋಷದಿಂದ ಖುಷಿಯಾಗಿ ಮದುವೆ ಆಗಿ ನನಗಷ್ಟೇ ಸಾಕು. ನಿಮ್ಮ ಆಸ್ತಿ ನಿಮ್ಮಲ್ಲೇ ಇರಲಿ. ಮೋನಿಕಾ, ಇಲ್ಲೇ ವೇಟ್ ಮಾಡು. ಐ ವಿಲ್ ಗೆಟ್ ರೆಡಿ ಅಂಡ್ ಕಮ್. ಯಾ, ಓಕೆ. ಸಾರಿ,
ಅರ್ಜುನ್ ನಮ್ಮ ಬಾಸ್ ಆಗಿರೋದ್ರಿಂದ ಒಂದು ಚಿಕ್ಕ ನಾಟಕ ಆಡು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಚಿಕ್ಕ ನಾಟಕ ಆಡಿದೆ. ನಾನು ಅವ್ರ ಜೊತೆ ಕ್ಲೋಸ್ ಆಗಿ ಬಿಹೇವ್ ಮಾಡಿದೆ. ಆದರೆ ಆ ಇಬ್ರು ಹುಡುಗಿರ್ಗೆ ತುಂಬಾನೇ ಕೋಪ ಬಂದ್ಬಿಡ್ತು. ಬಟ್ ಆ ಸಂದರ್ಭದಲ್ಲೂ ನೀನು ಪ್ರೀತಿಯಿಂದ ಕಾಫಿ ತಂದ್ಕೊಟ್ಟೆ. ಸೊ ನಿಮ್ಮ ಮಾವ ಇಷ್ಟನೇ ನಿನ್ನಿಷ್ಟ ಆಗಿತ್ತು. ಈ ಪರೀಕ್ಷೆ ಎಲ್ಲ ನೀನೇ ಗೆದ್ದಿದ್ಯಾ. ಸೊ ಇವ್ರು ನಿನ್ಗೆ ಸಿಗ್ಬೇಕಾಗಿದೆ. ಆ ಇಬ್ರು ಹುಡ್ಗಿರು ಆಸ್ತಿ ಮೇಲೆ ಕಣ್ಣಾಕಿದ್ರು. ಆದ್ರೆ ಅರ್ಜುನ್ ಸರ್ ನಿನ್ಗೆ ಆಸ್ತಿ ಕೊಡ್ತೀನಿ ಅಂದ್ರು ನೀನ್ ಬೇಡ ಅಂತೆ. ಅವ್ರ ಇಷ್ಟದಂತೆನೆ ನೀನ್ ಇಷ್ಟಪಟ್ಟೆ. ನೀನ್ ಇವ್ರನ್ನ ಮದ್ವೆ ಆದ್ರೇನೆ ಸೂಕ್ತ. ಆಲ್ರೆಡಿ ಐ ಆಮ್ ಎಂಗೇಜ್ಡ್. ನನಗಂತೂ ಈ ಆಸ್ತಿ ಬೇಡಪ್ಪ. ನಾನ್ ಸಣ್ಣ ನಾಟಕ ಆಡಿದಕ್ಕೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ನೀನ್ ಅವ್ರನ್ನ ಮದ್ವೆ ಆಗಿ ಚೆನ್ನಾಗಿರೋ ಜೀವನ ಪೂರ್ತಿ. ನನ್ ಕೈಯಲ್ಲಿ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ. ನಾನು ಈ ಆಸ್ತಿ ಕಳ್ಕೊಂಡ್ರು ನಮ್ಮ ಮಾಮನ ಆಸ್ತಿ ಯಾವತ್ತೂ ಕಳ್ಕೊಳಲ್ಲ. ಐ ಲವ್ ಮೈ ಮಾಮ. ಸರಿ, ಎಲ್ಲಿ ಹೋಗಿದೆ? ಬಾ ಬಾ. ಸ್ಟಾಪ್. ಸ್ಟಾಪ್. ಮಾಮ ಹತ್ರ ಏನಾದ್ರೂ ಕಂಡೀಷನ್ ಇದೆಯಾ? ಇಲ್ಲಮ್ಮ, ನೋ ಕಂಡೀಷನ್. ಮಾಮ ಹತ್ರ ಏನಾದ್ರೂ ಎಕ್ಸ್ಪೆಕ್ಟೇಷನ್ಸ್ ನೋ, ಇದೆಯಾ? ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಅಪ್ಪ ಅಮ್ಮನ ಕೇಳಿದ್ಯಾ? ಕೇಳಿದೀನಿ, ಎಲ್ಲರೂ ಒಪ್ಪಿದ್ದಾರೆ. ಮಾಮ ಏನಿದು, ಎಷ್ಟಂತ ಪರೀಕ್ಷೆ ಮಾಡ್ತೀಯಾ? ನಾನು ಇನ್ನ ಎಷ್ಟು ಇಷ್ಟಪಡ್ತೀನಿ ಗೊತ್ತಾ? Your love is unconditional. ತಾತ, ನೀವು ಅನ್ನೋದು ನಿಜ. ಈ ಭೂಮಿಲಿ ನಮಗೆ ನಿಜವಾಗಲು ಪ್ರೀತಿ ವಿಶ್ವಾಸ ತೋರಿಸುವವರು ಒಬ್ಬರಿದ್ದರೂ ಸಾಕು. ನಮ್ಮ ಜೀವನವೇ ಸ್ವರ್ಗ. I'm very happy. Start music. ಯಾಕೆ ನಕ್ಕಿದ್ದು? Hi Rohit. Nice to see you. Hi Rohit. How are you? Action. ಇವತ್ತು ಆಫೀಸ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಅಕ್ಕ ಯೋಗ ಮಾಡ್ತಿದ್ದಾರಾ? Close ಹೋಗು ಸರ್. I will order from Swiggy, Zomato, McDonald's. ಇದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಇಂಗ್ಲಿಷ್ ಅಮೆರಿಕನ್ ಸ್ಪೀಕ್ ಲ್ಯಾಂಗ್ವೇಜ್ ಟಾಪ್. ಚಿಕ್ಕ ಯಜಮಾನ್ರ ಆಸೆ ಅಂತೆ ದೊಡ್ಡವ್ರ ಮಾತನ್ನ ಯಾವತ್ತೂ ಇರಬಾರ್ದು. ನಾನು ಅಲ್ಲೇ ಕುತ್ಕೊಳ್ತೀನಿ. ಆರ್ಟಿಸ್ಟ್ ಮೋಡ್, ಕ್ಯಾಮರಾ ರೋಲಿಂಗ್, ಆಕ್ಷನ್. ಮಾಮ ಸರಿಯಾ ಮುಗ್ಗದ್ರಾ? ಕ್ಯಾಮರಾ ರೋಲಿಂಗ್, ಆಕ್ಷನ್. ಕ್ಯಾಮರಾ ರೋಲಿಂಗ್, ಆಕ್ಷನ್. ತೋನಿ ಇವ್ರಿಗೆ ಹೇಳಿ ಯಾರಿಗಾರು. ಆಕ್ಷನ್. ಕ್ಯಾಮರಾ ರೋಲ್, ಆಕ್ಷನ್. ಓಕೆ ಓಕೆ. ಯಾವ ರೀತಿ ಈ 5 ಬೆರಳುಗಳು ಈ ಕೈಗೆ ಚಂದಾನೋ ಹಂಗೆ ಎಲ್ಲರೂ ನಮ್ಮ ಕುಟುಂಬದಲ್ಲಿ ಚಂದ. ಅಂದ ಅಂದ ಚಂದ ಅಂದ. ಆ ಡೈಲಾಗ್ ನನಗೇನು ಅನ್ಕೊಳಿತು ನಿಮ್ಗೆ ಹೇಳಿ ಹೇಳಿ. ರೋಲಿಂಗ್, ಆಕ್ಷನ್. ಬಡವ ಶ್ರೀಮಂತ ತಗೊಳ್ಳಿ, ಆಮೇಲೆ ಕೈಗೆ ಬರಲ್ಲ ಅಂದ. ನನ್ನ ಆಸೆ ಬಡವ ಶ್ರೀಮಂತ ಅಂತ ಬೇರೆ ಬೇರೆ ಮಾಡಬೇಕು ಅಂತಲ್ಲ, ಎಲ್ಲರೂ ಒಂದೇ. ಒಂದು ಕೈಗೆ 5 ಬೆರಳುಗಳು ಬೇರೆ ಬೇರೆ ಹೆಂಗಿರುತ್ತೋ ಅದೇ ತರ ಎಲ್ಲರೂ ಒಂದೇ ಆಗ್ಬೇಕು ಅಂತ ನನ್ನದೊಂದು ಆಸೆ. ಯಾವ ರೀತಿ 5 ಬೆರಳುಗಳು ಈ ಕೈಗೆ ಅಂದಾನೋ ಆ ತರನೇ ಚಂದ. ಯಾವ ರೀತಿ ಒಂದು ಬಳ್ಳಿ ಮಾಡ್ಕೊಂಡ್ರಿ ಬೇಡ. ಖಂಡಿತ ಸರ್. ಪಂಬಲ್ ಆಯ್ತು ಬೇಡ. ಅಲ್ಲಿ 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 ಆಕ್ಟಿಂಗ್ ಮೇಡಮ್. In the rain, I am flying in the rain. Sing in the rain, I am flying in the rain.
the right. I am flying in the right. I am flying. ಓಕೆ ನಮ್ಮ ಬಾಸ್ ಆಗಿರೋದ್ರಿಂದ ಒಂದು ಚಿಕ್ಕ ನಾಟಕ ಆಡುವ. ತಾತ ನಿಮಗೂ ಬುದ್ಧಿ ಇಲ್ಲ ಅವ್ರಿಗೂ ಬುದ್ಧಿ ಇಲ್ಲ. ಎಂಟರ್ ಪ್ರಾಪರ್ಟಿಲಿ ಅರ್ಧದಷ್ಟು ಆಸ್ತಿನ ರೈತರು ಕೊಟ್ಟು. ಓಕೆ ಕ್ಯಾಮರಾ ರೋಲಿಂಗ್ ಆಕ್ಷನ್. ಆಕ್ಷನ್. ತಾತ ನಿಮಗೂ ಬುದ್ಧಿ ಇಲ್ಲ ಅವ್ರಿಗೂ ಬುದ್ಧಿ ಇಲ್ಲ. ರೈತರಿಗೆ ಅರ್ಧದಷ್ಟು ಆಸ್ತಿನ ಕೊಟ್ಬಿಟ್ಟಿದ್ರ. ಬಂದಿದ್ಯಾ ಆಕ್ಷನ್. ತಾತ ನಿಮ್ಗೇನಾದ್ರು ಹುಚ್ಚಿರ್ತಿದ್ಯಾ? ಕ್ಯಾಮರಾ ರೋಲಿಂಗ್ ಆಕ್ಷನ್. ತಾತ ನಿಮ್ಗೇನಾದ್ರು ಹುಚ್ಚಿರ್ತಿದ್ಯಾ? ನೀವು ಆಕ್ಷನ್. ಆಕ್ಷನ್. ಸರ್ ಇನ್ನು ಸರ್ ಆ ಕಡೆ ತಗೊಳ್ಳಿ. ಹಾ ರೈಟ್ ರೈಟ್ ಆಕ್ಷನ್. ಏನು ಆರಿಸ್ಬೇಕು. ಹೋಗಿ. Bro, 2 minutes next to that bus you park it. 2 minutes. I'll take steady shot one. Action. Same